बोला पुंडलीकवरदारी श्री ज्ञानदेव तुकाराम पंढरीनाथ महाराज की जय। श्री गुरुदेव दत्त। अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठविता मा पुण्यराशी नमस्कार माझा सद्गुरु ज्ञानेश्वराशी नमस्कार माझा सद्गुरु ज्ञानेश्वराशी पुंडलीकवरदा हरी विठ्ठल श्री ज्ञानदेव तुकाराम राजाधिराज सद्गुरुनाथ महाराज की जय। श्री गुरुदेव दत्त। अथ ज्ञानेश्वरी अध्याय 12वा ओवी 12वा वाचना प्रारंभ करितो। अद्वेष्टा सर्वभूतानां मैत्रयी करुण एवच निर्ममो निरहंकारा समदुःखः सुखः क्षमी सततं संतुष्टः योगी यतात्मा दृढ़ निश्चय मय्यर्पित मनोर्बुद्धि यो मे भक्ता समे प्रियः पुंडलीकवरदा हरि विठ्ठल श्री ज्ञानदेव ತುಕಾರಾಮ್. ಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ರುಕ್ಮಿಣಿ ಸಹಿತ ಪಾಂಡುರಂಗನ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಜಗತ್ತಿಗೆ ಮಾವುಲಿ ಅಂತ ಹೇಳಿ ಅನಿಸಿಕೊಂಡಿರುವಂತಹ ಜ್ಞಾನದ ರಾಜರೇ ಆಗಿರುವಂತಹ ಜ್ಞಾನದ ಈಶ್ವರರೇ ಆಗಿರುವಂತಹ ಮೌಲಿ ಜ್ಞಾನೇಶ್ವರರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳು. ಆ ಪಾಂಡುರಂಗನ ಪರಮ ಕೃಪೆ ನಾವು ನೀವುಗಳೆಲ್ಲ ಮೌಲಿ ಜ್ಞಾನೇಶ್ವರರಿಂದ ರಚಿತವಾಗಿರುವಂತಹ ಭಾವಾರ್ಥ ದೀಪಿಕಾ ಅರ್ಥಾತ್ ಜ್ಞಾನೇಶ್ವರಿ ಗ್ರಂಥದ 12ನೇ ಅಧ್ಯಾಯ 12 ಮತ್ತು 13 2 ಓವಿಗಳ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಮಾವುಲಿಯವರು ಈ 12ನೇ ಅಧ್ಯಾಯ ಅಂದ್ರೇನು? ಇದು ಭಕ್ತಿಯೋಗ. 12ನೇ ಅಧ್ಯಾಯವಾಗ ಏನದಪ್ಪ ಇದು? ಭಕ್ತಿಯೋಗ. ಮನುಷ್ಯ ಜನ್ಮ ತಗೊಂಡು ಬಂದ ಮೇಲೆ ಭಗವಂತನ ಪ್ರಾಪ್ತಿ ಮಾಡ್ಕೋದು ಮನುಷ್ಯ ಜನ್ಮದ ಮುಖ್ಯ ಕರ್ತವ್ಯ ಅಂತಾರೆ. ಭಾಗವತ್ನ ಕೃಷ್ಣ ಪರಮಾತ್ಮ ಉದ್ಧವಿಗೆ ಹೇಳ್ತಾನೆ, ನಿಜಾತ್ಮ ಪ್ರಾಪ್ತಿ ಲಾಗೋನಿ ದೇವೇ ಕೇಲೆ ಮನುಷ್ಯ ಯೋನಿ. ನಿಜವಾಗಿಯೂ ಆತ್ಮ ಪ್ರಾಪ್ತಿಗಾಗಿಯೇ ಭಗವಂತ ಈ ಮನುಷ್ಯ ಜನ್ಮವನ್ನು ನಿಮಗೆ ಕೊಟ್ಟಾನ. ಏನು? ನಿಜಾತ್ಮ प्राप्ती लागोनी देवे केले मनुष्य योनी त्या देवाचे विश्वास बुडवूनी विषय सेवूनी निज पतन. ಮೌಲಿಯವರು ಏಕನಾಥಿ ಭಾಗವತ ಏಕನಾಥ ಮಹಾರಾಜರು ಬರೆದಂತಹ ಭಾಗವತ ಗ್ರಂಥ ಮಹಾನ್ ಗ್ರಂಥವು. ಯಾಕಂದರೆ ಭಾಗವತದ 11ನೇ ಸ್ಕಂದ ಮೇಲೆ ಏಕನಾಥ ಮಹಾರಾಜರು ವಿವರಣೆ ಮಾಡ್ಯಾರ. ಭಗವದ್ಗೀತೆಯ ಮೇಲೆ ನಿವೃತ್ತಿನಾಥರ ಆದೇಶದಂತೆ ಮೌಲಿ ಜ್ಞಾನೇಶ್ವರರು ಈ ಒಂದು ಭಾವಾರ್ಥ ದೀಪಿಕೆಯನ್ನು ಅವರು ರಚಿಸಿದರು. ಜಗತ್ ಕಲ್ಯಾಣಕ್ಕಾಗಿ ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರ್ಯ. ಜಗತ್ತಿನ ಜೀವಿಗಳ ಕಲ್ಯಾಣಕ್ಕಾಗಿ ಮಹಾತ್ಮರು ಆಗಾಗ ಅವತರಿಸಿ ಬಂದು ಈ ಭೂಮಿ ಮೇಲೆ ಇಂಥ ಒಂದು ಮಹಾನ್ ಕಾರ್ಯವನ್ನು ಮಾಡಿ ಹೋಗ್ಯಾರ. ತಾವು ನಡೆದು ತೋರಿಸ್ಯಾರ. ಆಮೇಲೆ ಗ್ರಂಥ ರೂಪದಿಂದ ಬರೆದಿಟ್ಟು ಮುಂದಿನ ಒಂದು ಪೀಳಿಗೆಗೆ ಮುಂದಿನ ಒಂದು ಜೀವಿಗಳಿಗೆ
ಅವರು ಉದ್ಧಾರ ಆಗಲಿಕ್ಕೆ ಮಾರ್ಗವನ್ನು ತೋರಿಸ್ಯಾರ. ಅಂಥ ಒಂದು ಅಪೂರ್ವವಾದ ಗ್ರಂಥ ಯಾವುದು ಅಂದ್ರೆ ಇದು ಜ್ಞಾನೇಶ್ವರಿ ಗ್ರಂಥ. ಈ ಜ್ಞಾನೇಶ್ವರಿಯ ಪಾರಾಯಣ ಈ ಭಾಗವತ ಸಂಪ್ರದಾಯ ಅಂದರೆ ವಾರ್ಕರಿ ಸಂಪ್ರದಾಯದೊಳಗೆ ಎಲ್ಲಿ ನೋಡಿದಲ್ಲಿ ಜ್ಞಾನೇಶ್ವರ ಮಾವಲಿಯವರ ಈ ಜ್ಞಾನೇಶ್ವರಿ ಗ್ರಂಥದ ಪಾರಾಯಣ ಆಗ್ತದೆ. ನೀವು ಎಲ್ಲನೂ ಮಾಡಿರಬೇಕು. ಯಾಕಂದ್ರೆ ಈ ಒಂದು ಭಾಗವತ ಸಂಪ್ರದಾಯದ ಮೂಲ ಗ್ರಂಥನೇ ಯಾವುದಪ್ಪ ಅಂದ್ರೆ ಈ ಜ್ಞಾನೇಶ್ವರಿ ಗ್ರಂಥ. ಇಂಥ ಗ್ರಂಥದ ಓವಿ ಮೊದಲುಗೊಂಡ ನಿಮಗೆಲ್ಲರಿಗೂ ಪರಿಚಯ ಇರಬೇಕು. ಏನೋ ಆ ಪಾಂಡುರಂಗನ ಕೃಪಾ ಪ್ರಥಮ ಬಾರಿಗೆ ನಾನು ಇಲ್ಲಿ ಸೇಗುಣಸಿ ಗ್ರಾಮಕ್ಕೆ ಬಂದದ್ದಾಗ್ಯದ. ಆ ಸದ್ಗುರುನಾಥ ನುಡಿಸಿದ 2 ವಿಚಾರಗಳನ್ನು ಈ ಓವಿಯ ಮೇಲೆ ನೀವು ಚಿಂತನೆ ಮಾಡೋದು. ಅವ್ರೇನಂತಾರ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಯಿ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯ ಮೈ ಅರ್ಪಿತ ಮನೋರ್ಬುದ್ಧಿ ಯೋ ಮೇ ಭಕ್ತ ಸಮೇ ಪ್ರಿಯ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ, ನನ್ನ ಭಕ್ತಿ ಮಾಡೋರು ಬಹಳಷ್ಟು ಮಂದಿ ಇದ್ದಾರೆ. ಅಸಂಖ್ಯಾತತೆ ಭಕ್ತ ಹೋಗುವನಿಗೇಲೆ, ಅಸಂಖ್ಯ ಭಕ್ತರು ನನ್ನನ್ನು ಭಕ್ತಿ ಮಾಡ್ತಾರೆ, ನನ್ನ ಭಕ್ತಿಯನ್ನು ಮಾಡ್ತಾರೆ. ಆದರೆ ನನಗೆ ಯಾವ ಭಕ್ತ ಸೇರ್ತಾನ ಅನ್ನುವಂಥ ವಿಚಾರವನ್ನು ಇವತ್ತಿನ ನಾ ತಿಳಿಸ್ತಾನೆ. ಈಗ ನಾವೆಲ್ಲರೂ ಭಗವಂತನ ಭಕ್ತಿ ಮಾಡ್ತೇವೆ. ಇಷ್ಟೇ ಯಾಕೆ, ಪ್ರತಿಯೊಂದು ಜೀವಿಗಳು ತಮ್ಮ ತಮ್ಮ ಇಷ್ಟ ದೇವರ ಭಕ್ತಿಯನ್ನು ಮಾಡೇ ಮಾಡ್ತಾರೆ. ಮನೆಯೊಳಗೆ ಅವ್ರವ್ರ ಕುಲದೇವರಂತ ಇರ್ತಾರೆ, ಇಷ್ಟ ದೇವರ ಭಕ್ತಿಯನ್ನು ಪ್ರತಿಯೊಬ್ಬರು ಮಾಡ್ತಾರೆ. ಈಗ ನಾವು ವಾರ್ಕರಿ ಸಂಪ್ರದಾಯದ ಪಾಂಡುರಂಗನ ಭಕ್ತಿ ಮಾಡ್ತೇವೆ, ನಾವು ಕುಬಕಡ್ಡಿ ರಂಗರಾವ್ ಮಹಾರಾಜರು ನಮ್ಮ ಸದ್ಗುರುಗಳ ಭಕ್ತಿ ನಾವು ಮಾಡ್ತೇವೆ. ಹಿಂಗೆ ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ದೇವರ ಭಕ್ತಿ ಮಾಡ್ತಾರೆ. ಖರೆ ಭಗವದ್ಭಕ್ತಿ ಉತ್ತಮ ಅಂತಾರೆ. ಸಮರ್ಥ ರಾಮದಾಸ್ ಮಹಾರಾಜರು ಅಂತಾರೆ, ಭಗವಂತನ ಭಕ್ತಿ ಮಾಡೋದು ಶ್ರೇಷ್ಠದ. ಆದ್ರೆ ಇದ್ರ ಜೊತೆ ತ್ಯಾಹೀವರಿ ಸತ್ಸಮಾಗಮ, ಇದ್ರ ಮೇಲೆ ನೀವು ಸಂತರ ಸಹವಾಸದೊಳಗೆ ಇದ್ದದ್ದೇ ಆದ್ರೆ ನೀವು ಮಾಡುವಂಥ ಭಕ್ತಿ ಸಫಲ ಆಗ್ತದೆ. ಯಾವ ರೀತಿ ಭಕ್ತಿ ಭಗವಂತಗೆ ಸೇರ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ಅಂಥ ಸೇರುವಂಥ ಭಕ್ತಿ ಹೆಂಗಿರಬೇಕು ಅನ್ನುವಂಥದ್ದು ಈ ಕಡೆ ಬರ್ರಿ ಅವಲ್ದರಿ, ಸೇರುವಂಥ ಭಕ್ತ ಹೆಂಗಿರಬೇಕು ಅನ್ನುವಂಥದ್ದನ್ನು ಕೃಷ್ಣ ಪರಮಾತ್ಮ ಕರುಣೆಯಿಂದ ಅರ್ಜುನಿಗೆ ಹೇಳಿಕತ್ತಾನೆ. ಯಾಕಂದ್ರೆ ನಾವು ಭಗವಂತನನ್ನು ಪ್ರೇಮ ಮಾಡೋದು ಏನು ದೊಡ್ಡಗಾದಲ್ಲ, ಎಲ್ಲರೂ ಮಾಡೇ ಮಾಡ್ತಾರೆ. ಆದರೆ ಭಗವಂತ ನಮ್ಮನ್ನು ಪ್ರೇಮ ಮಾಡ್ಬೇಕು, ಇದು ಬಹಳ ಮುಖ್ಯದ. ಅದಕ್ಕೆ ಅವ್ರಂದ್ರು, ಯೋಮೇ ಭಕ್ತ ಸಮೇ ಪ್ರಿಯ, ನನಗೆ ಇಂಥ ಭಕ್ತ ಸೇರ್ತಾನ. ಎಂಥ ಭಕ್ತ ಸೇರ್ತಾನ? ಅದ್ವೇಷ್ಟ ಸರ್ವಭೂತಾನ. ಅಂದ್ರೆ ಯಾವ ಭೂತ ಮಾತ್ರರಲ್ಲಿಯೂ ಸಹಿತ ದ್ವೇಷ ಇರಲಾರ್ದವ, ಎಲ್ಲ ಭೂತ ಮಾತ್ರರನ್ನು ಪ್ರೇಮ ಮಾಡವ, ಚರಾಚರದಲ್ಲಿಯೂ ಭಗವಂತನ ಅಸ್ತಿತ್ವದಂತ ತಿಳ್ಕೊಂಡು ಸರ್ವರನ್ನೂ ಪ್ರೇಮ ಮಾಡುವಂಥದ್ದು ಏನದಲ್ಲ, ಈ ಒಂದು ಗುಣ ನನ್ನ ಭಕ್ತರಂತಲ್ಲಿ ಇರಬೇಕಂತಾರೆ. ಎಲ್ಲರನ್ನೂ ಪ್ರೇಮ ಮಾಡಬೇಕು. ಯಾಕಂದ್ರೆ ಇವರು ನನ್ನವರು, ಇವ್ರು ನಮ್ಮವರಲ್ಲ, ಇವ್ರು ನಮ್ಮ ಸಂಪ್ರದಾಯದವರು, ಇವ್ರು ನಮ್ಮ ಸಂಪ್ರದಾಯದವರಲ್ಲ, ಇವ್ರು ಗಂಡು ಹೆಣ್ಣು, ಕಲ್ತಾವ ಶ್ರೀಮಂತ ಬಡವ, ಇವು ಯಾವ ಭಕ್ತರಂತಲೇ ಈ ಭೇದಗಳು ಬಂದಿರಬಾರ್ದು. ಸ್ವತಃ ಭಗವಂತನಂತಲೇ ಈ ಭೇದ ಇಲ್ಲ. ಹರಿಪಾಟ್ನೊಳಗೆ ಮೊದಲೇ ಇಲ್ಲ, ಒಂದು ಅಭಂಗನಾಗ ಏನಂತಾರು, ಜಾಣೀವ ನೇಣೀವ ಭಗವಂತಿನಾಹಿ ಅಂತಾರು. ನಮ್ಮ ಕಡೆ ಅದ ಅದು. ನಾ ತಿಳಿದವ, ನಾ ತಿಳಿಲಾರ್ದವ, ನನಗಿಷ್ಟ ಹಾಡುಗಳು ಬರ್ತಾವ, ನನಗಿಷ್ಟ ಅಭಂಗ ಬರ್ತಾವ, ನಾ ಕೀರ್ತನ ಮಾಡ್ತೀನಿ, ನಾ ಪ್ರವಚನ ಮಾಡ್ತೀನಿ, ನನ್ನಷ್ಟು ಜ್ಞಾನಿ ಯಾರಿದ್ದಾರೆ, ಇವೆಲ್ಲ ನಮ್ಮಂಥವ್ರಿಗೆ ಬರ್ತಾವ. ಆದ್ರೆ ಭಗವಂತ ಅಂತ ನನ್ನ ದೃಷ್ಟಿಯೊಳಗೆ ಅದು ಇಲ್ಲೇ ಇಲ್ಲ. ಜಾಣೀವ ನೇಣೀವ ಭಗವಂತಿನಾಹಿ ಉಚ್ಚಾರಿಣಿ ಪಾಹಿ ಮೋಕ್ಷಸದ. ನೀ ಬರೇ ಏನಪ್ಪ ನನ್ನ ನಾಮಸ್ಮರಣೆ ಅಂದ್ಬಿಡು, ಮೋಕ್ಷ ನಿನ್ನ ಕಾಲಾಗ ಉಳ್ಳಾಡ್ತದಂತಾರವ್ರು. ಇಷ್ಟು ಸರಳದ ಮುಕ್ತಿ ಅನ್ನುವಂಥದ್ದು, ಇಷ್ಟು ಸರಳದ, ಹಂಗೆ ಭಕ್ತಿ ಮಾಡ್ರಂತಾರು. ಅದಕ್ಕೆ ನನ್ನ ಭಕ್ತಿ ಹೆಂಗಿರಬೇಕು? ಅದ್ವೇಷ್ಟ ಸರ್ವಭೂತಾನ, ಎಲ್ಲ ಭೂತ ಮಾತ್ರರಲ್ಲಿ ಪ್ರೇಮ ಇಡುದು ಕಲಿ ಅಂತಾರವರು. ಎಲ್ಲರಲ್ಲಿ ಪ್ರೇಮ ಇಡು. ದ್ವೇಷ ಮಾಡುವಂಥದ್ದು ಭಕ್ತನ ಲಕ್ಷಣನೇ ಅಲ್ಲ.
ಅಕಸ್ಮಾತ್ ಒಬ್ಬ ಭಕ್ತ ಒಬ್ಬ ಸಂತ ಯಾರನ್ನಾದರೂ ದ್ವೇಷ ಮಾಡ್ತಿದ್ದ ಅಂದ್ರೆ ಅವ ಸಂತನೇ ಅಲ್ಲ. ಎಲ್ಲರನ್ನೂ ಪ್ರೇಮ ಮಾಡ್ಬೇಕವ. ಗಂಡು ಹೆಣ್ಣು ಹುಡುಗರು ದೊಡ್ಡವರು ಕಲ್ತವರು ಕಲಿಲಾರ್ದವರು ಶ್ರೀಮಂತರು ಬಡವರು ತಿಳಿದವರು ತಿಳಿಲಾರ್ದವರು ಎಲ್ಲರನ್ನೂ ಪ್ರೇಮ ಮಾಡುವಂಥ ಸ್ಥಿತಿ ನಮ್ಮದಾಗಿತ್ತಂದ್ರೆ ಮಾತ್ರ ನಾವು ಸಂತರು ಅನಿಸ್ಕೋತೀವಿ. ನಾವು ಸಂತರು ಅಂತಂದ್ರೆ ಏನು, ಇಷ್ಟು ಬುಕ್ಕಿಟ್ ಹಚ್ಕೊಂಡು ಮಾಲಿ ಹಾಕೊಂಡು ಮಾತ್ರಕ್ಕೆ ನಾವು ಪಂಡ್ರಪುರ ವಾರಿಗೆ ಹೋದ ಮಾತ್ರಕ್ಕೆ ಸಂತರಾಗೋದಿಲ್ಲ. ಸಂತಾಂಚ ಮಹಿಮಾ ತೋಬಹು ದುರ್ಗಮ. ತುಕೊಂಬರಾಯರಂತಾರ ಸಂತರ ಮಹಿಮಾ ಏನಂತ ತಿಳ್ಕೊಂಡ್ರೆ ನೀವು ತೋ ಬಹು ದುರ್ಗಮ. ಅವ್ರ ಮಹಿಮಾ ಅಂತಿಂತವ್ರಿಗೆ ಏನಪ್ಪ ಅಂದ್ರೆ ವರ್ಣ ಮಾಡ್ಲಿಕ್ಕೆ ಆಗುವುದಿಲ್ಲ. ಶಾಬ್ದಿಕಾಚ ಕಾಮ ನಾಹಿ ಏತೆ. ಶಬ್ದಗಳಿಂದ ಸಂತರನ್ನು ವರ್ಣ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾರೆ. ನಾವಂತೇವು ನಾವು ಸಂತರಲ್ಲಿ ಮಾಲಿ ಹಾಕ್ಕೊಂಡೆವು. ಮಾಲಿ ಹಾಕ್ಕೊಂಡು ಮಾತ್ರಕ್ಕೆ ಮುಕ್ತ ಆಗ್ತಾರನ್ರಿ ಅವಂದ್ರೆ. ಮಾಲಿ ಹಾಕೊಂಡು ಮಾತ್ರಕ್ಕೆ ಮುಕ್ತಾರ ಆಗ್ತಾರನು, ಸಪ್ತಾಹಗಳು ಮಾಡಿದ ಮಾತ್ರಕ್ಕೆ ಮುಕ್ತರಾಗ್ತಾರನು, ಕೀರ್ತನ ಹೇಳಿದ ಮಾತ್ರಕ್ಕೆ ಮುಕ್ತರಾಗ್ತಾರನು, ಪ್ರವಚನವನ್ನು ಹೇಳಿದ ಮಾತ್ರಕ್ಕೆ ಮುಕ್ತರಾಗ್ತಾರನು. ಮುಕ್ತಾವಸ್ಥೆಗೆ ಹೋಗುವಂಥ ಸ್ಥಿತಿ ಹೆಂಗದ ಅಂದ್ರೆ ಅದ್ವೇಷ್ಟ ಸರ್ವಭೂತಾನ. ನನ್ನ ಭಕ್ತ ಯಾರನ್ನೂ ದ್ವೇಷ ಮಾಡಬಾರ್ದು ನೋಡುತ್ತ. ಯಾಕಂದ್ರೆ ನಾನೇ ಮಾಡೋದಿಲ್ಲ. ಭಗವಂತ ಅಂತಾರ ನಾನೇ ಯಾರನ್ನೂ ದ್ವೇಷ ಮಾಡೋದಿಲ್ಲ. ನನ್ನಂತಲ್ಲಿ ದ್ವೇಷ ಅನ್ನುವಂಥದ್ದು ಇಲ್ಲೇ ಇಲ್ಲ. ಅದೊಂದು ಅವಗುಣ ನಮ್ಮಂತಲ್ಲಿರುವಂಥದ್ದು. ಭಗವಂತ ಅಂತಾನ ದ್ವೇಷ ಮಾಡಲಿಕ್ಕೆ ಯಾವ ಕಾರಣಕ್ಕೆ ದ್ವೇಷ ಮಾಡ್ತೀಪ್ಪ? ನಾವು ಈಗ ಅವಲ್ಲ ಇವ್ರನ್ನ ದ್ವೇಷ ಮಾಡ್ತೀವಿ. ದ್ವೇಷ ಎದಕ್ಕೆ ಮಾಡೋದು? ದ್ವೇಷ ಎದಕ್ಕೆ ಮಾಡೋದಂದ್ರೆ ಅವನಲ್ಲಿರುವಂತಹ ಆ ಆತ್ಮಸ್ವರೂಪ ನಮ್ಗಿಂತ ಬೇರೆ ಇದ್ರೆ ಮಾಡಬೇಕು. ನಮ್ಮಲ್ಲಿಯೂ ಅದೇ ಅದ, ಅವನಲ್ಲಿಯೂ ಅದೇ ಅದ. ಅಲ್ಲಿಯೂ ಪಾಂಡುರಂಗ ಇಲ್ಲಿಯೂ ಪಾಂಡುರಂಗ. ಮತ್ತು ಎರಡು ಕಡೆ ಪಾಂಡುರಂಗ ಇದ್ದಾಗ ದ್ವೇಷ ಯಾರನ್ನ ಮಾಡಿದ್ರಿ? ಹೌದಲ್ಲ? ಅವನು ದ್ವೇಷ ಮಾಡಿದ್ರೆ ನಿನ್ನೆ ನೀ ದ್ವೇಷ ಮಾಡ್ಕೋತೆ ಅಂದಂಗೆ ಆಗ್ತಂತಾರ ಅವರು. ಎಲ್ಲಿ ನೋಡಿದಲ್ಲಿ ಅವನೇ ತುಂಬ ಹೊತ್ನ್ಯಾಗ ನೀ ಯಾರನ್ನು ದ್ವೇಷ ಮಾಡವ? ಇದು ಜ್ಞಾನ ಆಗಬೇಕಂತಾರ. ಇಂಥದನ್ನು ಕಲ್ಕೋಬೇಕು. ಅವ್ರಂತಾರ जो सर्वभूतांच्या ठाई द्वेषाते नेनेंची काही आप परो नाही ಚೈತನ್ಯಾದೇಶ. ಈ ಚೈತನ್ಯ ಅನ್ನುವಂಥ ಏನೋ ಒಂದು ಆತ್ಮಸ್ವರೂಪ ಅದಲ್ಲ, ಅದು ಎಲ್ಲ ಕಡೆ ಇದ್ದಾಗ ಎಲ್ಲಿ ದ್ವೇಷ ಮಾಡ್ತೀವಿ ಅಂತಾರದು. ಜೋ ಸರ್ವಭೂತಾಂಚ ಠಾಯಿ, ಎಲ್ಲ ಭೂತ ಮಾತ್ರ ಅಲ್ಲಿ ಅದೇ ತುಂಬೇದ. ಜಡದಲ್ಲಿ ತುಂಬೇದ, ಚರದಲ್ಲಿ ತುಂಬೇದ, ಎಲ್ಲರಲ್ಲಿಯೂ ಅದೇ ತುಂಬೇದ. ಆ ತುಂಬಿದಾಗ ದ್ವೇಷಾತೇನೆ ಎಣೆಂಚಿಕಾಯಿ ದ್ವೇಷ ಮಾಡೋ ಪ್ರಶ್ನೆ ಎಲ್ಲಿ ಬರ್ತದ? ಆಪ ಪರುನಾಹಿ ಚೈತನ್ಯಾದೇಶ. ಹಂಗೆ ಚೈತನ್ಯ ಸ್ವರೂಪ ನೀನಾಗಿ ನೀನು ಒಬ್ಬರನ್ನ ದ್ವೇಷ ಮಾಡ್ತಿ, ಒಬ್ಬರನ್ನ ಪ್ರೀತಿ ಮಾಡ್ತಿ, ಒಬ್ಬರು ನಮ್ಮವ್ರಂತಿ, ಒಬ್ಬರು ನಮ್ಮವ್ರು ಅಲ್ಲಂತಿ. ಇದೆಲ್ಲ ಇಂಥ ಒಂದು ಕ್ಷುಲ್ಲಕ ವಿಚಾರಗಳು ನಿನ್ನಂತಲ್ಲಿ ಬರ್ತಿತ್ತಂದ್ರೆ ನೀನು ಭಕ್ತನೂ ಅಲ್ಲ ಸಂತನೂ. ಭಾಳ ಏನಂದ್ರೆ ಸೂಕ್ಷ್ಮವಾಗಿ ಅಧ್ಯಾತ್ಮ ಅಂದ್ರೆ ಈ ಬ್ರಹ್ಮಜ್ಞಾನವೇ ಲೇಕುರಾಂಚೆ ಗೋಷ್ಠಿ ಅದು. ಸಣ್ಣ ಹುಡುಗರ ಆಟ ಅಲ್ಲಿದು. ಇದು ಸಣ್ಣ ಹುಡುಗರ ಆಟ ಅಲ್ಲ. 4 ಅಭಂಗ ಬಂದರೆ ಏನು ಎಲ್ಲ ತಿಳ್ದಂಗೆ ಆತನು. ನಮಗೆ 800 ಅಭಂಗ ಬರ್ತಾವೆ, ಏನಾತ? 800 ಅಭಂಗ ಬಂದ್ರೆ ಏನಾತಪ್ಪ? ಒಂದು ಅಭಂಗದರೆ ಅರ್ಥ ಆಗ್ಯದನು. ಒಂದೇ ಅಭಂಗ ಸರಿಯಾಗಿ ನಿನಗೆ ಅರ್ಥ ಆಗಿಲ್ಲ. 800 ಬಂದ್ರೆ ಏನು, 1000 ಬಂದ್ರೆ ಏನು? ಅಭಂಗಗಳು ಎಷ್ಟವ ಅದ್ರ ಮೇಲೆ ಸಂತತ್ವವನ್ನು ಅಳಿಲಿಕ್ಕೆ ಬರ್ತಾನು? ಬರುವುದಿಲ್ಲ. ಬಹುದೂದಡಿ ಜರಿ झाली ಮೈಸಗಾಯ ತರಿ ಹೋಯಿಲ ಕಾಯ ಕಾಮದೇನು. ತುಕಾರಾಮ್ ಮಹಾರಾಜರಂತಾರೆ ನಮ್ಮ ಮನ್ಯಾಗ ಒಂದು ಆಕಳ ಎಮ್ಮೆ ಅದ ರೀ, ಏನು ಹಾಲು ಹಿಂಡ್ತದ್ರಿ 4 ಬಕೆಟ್. ಕಾಮದೇನು ಇದ್ದಂಗೆ. ಕಾಮದೇನು ಆಗ್ತದನ್ರಿ ಅದು? 4 ಬಕೆಟ್ ಎಮ್ಮೆ ಹಾಲು ಹಿಂಡ್ತಿತ್ತಂದ್ರೆ ಅದು ಕಾಮದೇನು ಆಗ್ತಾನೆ? ಸರಿ ಹೋಗಿಲ್ಲ ಕಾಯ ಕಾಮದೇನು, ಅದು ಕಾಮದೇನು ಆಗ್ತಾನಂತಾರವ್ರು. ಆಗುದಿಲ್ಲ. ಕಾಮದೇನು ಇದ್ದಂಗ. ಕಾಮದೇನು ಇದ್ದಂಗ್ರಿ ಭಾಳ ಹಿಡ್ತ ಅಂತ ಅನುಭವದ ಕರೆ, ಕಾಮದೇನು ಅಲ್ಲ. ಹಂಗೆ ಇಷ್ಟೆಲ್ಲ ನಾವೇನು ಮಾಡ್ಕೋತೇವಲ್ಲ, ಮಾಲೆ ಹಾಕ್ಕೋತೇವು, ವಾರಿ ಹೋಗ್ತೇವು, ಬುಕ್ಕಿಟ್ ಹಚ್ಕೋತೇವು, ಏಕಾದಶಿ ಮಾಡ್ತೇವು. ಇದ್ರ ಜೊತೆ ನಮ್ಮ ಎಲ್ಲ ಅವಗುಣಗಳನ್ನು ನಾವು ಬಿಡಲಿಲ್ಲ ಅಂದ್ರೆ ನಾವು ಸಂತರ ಗತಿ ಇದ್ದೇವು. ಏನು ಸಂತರ ಗತಿ ಇದ್ದೇವು, ಸಂತರಲ್ಲ.
ಜೋ ಜಾಣೇಲ ಭಗವಂತ ತಯಾ ನಾಮ ಬೋರಿಗೆ ಸಂತ ಅಂತಾರ. ಸಮರ್ಥ ರಾಮದಾಸ್ ಮಹಾರಾಜರು ಅಂತಾರ, ಯಾರು ಭಗವಂತನನ್ನು ತಿಳ್ಕೊಂಡರಲ್ಲ ಅವ್ರಿಗೆ ಸಂತರನ್ರಿ. ಜೋ ಶಾಶ್ವತ आणि ಅಶಾಶ್ವತ ನಿವಾಡಕರಿ. ಯಾವುದು ಇದು ಶಾಶ್ವತ ಇದು ಅಶಾಶ್ವತ ಅಂತೇಳಿ ತಿಳ್ಕೊಂಡು ಶಾಶ್ವತದ ಬಗ್ಗೆ ಪ್ರೇಮ, ಅಶಾಶ್ವತದ ಬಗ್ಗೆ ಯಾರು ಏನಪ್ಪ ಅಂದ್ರೆ ನಿರಾಸೆ ಹೊಂದಾರಲ್ಲ ಅವ್ರಿಗೆ ಸಂತರ. ಈ ಕಡೆ ಕುಬಿಲೆ ಸಂಸಾರನೂ ಮಾಡೋದು ಭಗವಂತನು ಒಲಿಬೇಕನ್ನುವಂಥ ಇತ್ತಂದ್ರೆ ಅವ್ರು ಹೆಂಗೆ ಸಂತರ? ನಾವು ಹೆಂಗಂದ್ರೆ ನಾವು ಪಾಂಡುರಂಗನ ಭಕ್ತಿ ಮಾಡೋದಾಗಲಿ, ವಾರಿ ಹೋಗೋದಾಗಲಿ, ಸಪ್ತಾಹ ಮಾಡೋದಾಗಲಿ, ನಮ್ಮ ಸಂಸಾರ ಚಂದ ಇರ್ಲತ್ ಮಾಡ್ಲಿಕ್ಕತ್ತೇವೆ ನಾವು. ಅದು ಚಂದ ಇರುವುದಿಲ್ಲ. ಅದು ನವೇ ಸಾರ ಸಂಸಾರ ಘೋರ ಆಹೆ. ಈ ಸಂಸಾರ ಇಷ್ಟು ಘೋರದಲ್ಲ, ವಿಷಮ ಸಂಸಾರವಿದನು ಕನಸೆಂದರಿ. ಅದು ನಿಜಗುಣ ಸೇವಕಗಳೇನು ಹೇಳಿದ್ರು? ವಿಷಮ ಸಂಸಾರವಿದನು ಕನಸೆಂದರಿ. ಇದು ಕನಸದ. ಇದನ್ನು ಸಮ ಮಾಡ್ಲಿಕ್ಕೆ ಇನ್ನೂ ತನಕ ಯಾರಿಗೂ ಆಗೇ ಇಲ್ಲ, ಆಗುವುದಿಲ್ಲ. ಈಗಿಷ್ಟೆಲ್ಲ ನೀವು ವಯಸ್ಸಿನಾಗ ಮುದುಕರಾಗಿ ಬಿಟ್ಟಿರಿ, ನೀವು ರಗಡ ಸಂಸಾರ ಮಾಡಿರಿ, ನಿಮ್ಮ ಸಂಸಾರ ಸಮ ಆಗ್ಯದ ಇಲ್ಲಿ ತನಕ? ಸಮ ಆಗಿತ್ತಂದ್ರೆ ಮೂತ್ ಯಾಕೆ ಹಿಂಗೆ ಹಾಕಿ ಕೊಡ್ತಿತ್ತದು? ಸಮ ಯಾಕಾಗಿಲ್ಲ ಅಂದ್ರೆ ಸಮ ಆಗುವುದಲ್ಲ, ಅದು ವಿಷಮ ಅದ. ಅದ್ರ ಹೆಸರೇನಂತಾರೆ? ವಿಷಮ ಸಂಸಾರವಿದನು ಕನಸೆಂದರಿ. ಇದನ್ನು ಕನಸಂತ ತಿಳ್ಕೊಂಡ ಯಾವಾಗಲೂ ಇರುವಂತಹ ಪಾಂಡುರಂಗನನ್ನು ಪ್ರೇಮ ಮಾಡು, ಬರೇ ಪ್ರೇಮ ಮಾಡು, ದ್ವೇಷ ಮಾಡಬೇಡ. ಅದಕ್ಕೆ ಅವರಂದ್ರು, ಉತ್ತಮಾತೆ ಧರಿಜೆ ಅಧಮಾತೆ ಅವೇರಿಜೆ ಹೇ ಕಾಹಿಚ ನೇನಿಜೆ ವಸುಧಾ ಜೇವಿ. ಶಾಂತರಾಯ್ ಏನು ಹೇಳ್ತಾರೆ ಸಮರ್ಥರು? ಇವರು ಜ್ಞಾನೇಶ್ವರ ಮಾವಳಿಯವರು, ಈ ಭೂಮಿ ಅದ, ಉತ್ತಮರನ್ನಷ್ಟ ಹೊರ್ತನಿ, ಅಧಮರನ್ನ ಹೊರುದಿಲ್ಲ ಅಂತ ಹೇಳ್ರಿ ಅಂದದನ್ರಿ. ಅದು ನಾವು ಚಲೋ ಚಲೋ ಮಂದಿನಷ್ಟೇ ನಾವು ಇದು ಮಾಡ್ತೀನಿ, ಉಳಿಕೆದವ್ರಿಗೆ ನಾ ಇದು ಮಾಡೋದಿಲ್ಲ ಅಂತ ಏನ್ರಿ ಭೂಮಿ ಅಂದವನ. ಈ ಭೂಮಿ ತಾಯಿ ಅಂದಾಳ ನೋಡ್ತೀವಿ ಎಷ್ಟು ದುಷ್ಟ ಜನರು, ಎಷ್ಟು ಶಿಷ್ಟ ಜನರು, ಎಷ್ಟು ಪ್ರಪಂಚಕ ವ್ಯಾಮೋಹಿಗಳು, ಎಷ್ಟು ಕ್ರೂರಿಗಳು, ಎಲ್ಲರೂ ಭೂಮಿ ಮೇಲಿದ್ದಾರೆ. ಇರಲಿ, ಎಲ್ಲರೂ ಭೂಮಿ ಮೇಲಿದ್ದಾರೆ. ಭೂಮಿ ಎಲ್ಲರನ್ನೂ ಹಿಡ್ಕೊಂಡು ಕೂತದ. ನೀನೂ ಬೇಕೇ ಅಂತದ, ನೀನೂ ಬೇಕೇ ಅಂತದ, ನೀನೂ ಬೇಕೇ ಅಂತದ. ಆ ಭೂಮಿ ತಾಯಿ ಅಂತ ಒಂದು ಏನು ಗುಣ ಅದಲ್ಲ, ಅಂಥ ಗುಣ ಭಕ್ತರಂತಲೇ ಬೇಕಂತ. ಅವರು ಇರಲಿ. ಈಗ ಒಂದು ಸಪ್ತಾಹ ಮಾಡ್ಲಿಕ್ಕತ್ತೀರಿ, ಕೆಲವೊಬ್ಬರು ತಿಳಿದವ್ರು ಬರ್ತಾರೆ, ಕೆಲವೊಬ್ಬರು ಜ್ಞಾನಿಗಳು ಬರ್ತಾರೆ, ಇನ್ನೂ ಕೆಲವೊಬ್ಬರು ಏನೂ ತಿಳಿದಿಲ್ಲ. ಏನೇನೋ ಸ್ವಲ್ಪ ಏನಪ್ಪ ಆದ್ರೆ ಸ್ವಲ್ಪ ಅವ್ರ ನಡವಳಿಕೆ ಒಳಗೆ ಹೆಚ್ಚು ಕಡಿಮೆ ಆಗ್ತದೆ. ಸಿಟ್ಟಿಗೆ ಬರಬೇಡ್ರಿ ಅಂತಾರೆ. ನೀವು ಗೊತ್ತಿಲ್ಲ ಅವ್ರಿಗೆ ತಿಳಿಸಿ ಹೇಳ್ರಲ್ಲ. ಹೌದಲ್ಲ, ಗೊತ್ತಿಲ್ಲ ತಿಳಿಸಿ ಹೇಳ್ರಿ. ಮೊನ್ನೆ ಅವ್ರ ಮೇಲೆ ಸಿಟ್ಟಿಗೆ ಬರ್ತೀರಂದ್ರೆ ನಿಮ್ಮ ಅಂತಲ್ಲಿ ಅಹಂಕಾರೇ ಹೋಗಿಲ್ಲ ಅಂದಂಗಲ್ಲ. ಭೂಮಿತ ಹೆಂಗೆ ಮಾಡ್ತಾಳನವರು ಅಂತಾರವರು. ಉತ್ತಮಾತೆ ಧರಿಜೆ, ಉತ್ತಮರನ್ನ ಎತ್ತಿ ಹಿಡಿತಾಳ. ಅಧಮಾತೆ ಅವೇರಿಜೆ, ಅಧಮರನ್ನ ತಿರಸ್ಕಾರ ಮಾಡ್ತಾಳ. ಹೇ ಕಾಹಿಚ ನೇನಿಜೆ ವಸುಧಾ ಜೇವಿ. ವಸುಧಾ ಅಂದ್ರೆ ಭೂಮಿ. ಭೂಮಿ ಇದನ್ನೇನು ವಿಚಾರ ಮಾಡೋದಿಲ್ಲ, ಎಲ್ಲರೂ ಇದು ಮಾಡ್ತಾರೆ. ಮುಂದೆ ಕಾ ರಾಯಾಚೆ ದೇಹ ಚಾಳು, ರಂಕಾಪರ ಹೊತ್ತೆ ಗಾಳು, ಹೇನ ಮನೆ ಕೃಪಾಳು ಪ್ರಾಣು ಪೈಗ. ರಾಯರು ದೊಡ್ಡ ಶ್ರೀಮಂತರ ದೇಹವನ್ನಷ್ಟೇ ಏನಪ್ಪ ಅಂದ್ರೆ ಪ್ರೀತಿ ಮಾಡೋದು, ಬಡವರನ್ನು ಇದು ಮಾಡೋದು, ಇವೆಲ್ಲ ವಿಚಾರಗಳು ಯಾರು ಮಾಡ್ತಿರ್ತಾರಲ್ಲ ಅವರು ಭಕ್ತರೊಳಗೆ. ಅದಕ್ಕೆ ಅವ್ರೇನಂದ್ರು, ಅದ್ವೇಷ್ಟ ಸರ್ವಭೂತಾನಾಂ. ಯಾರನ್ನೂ ದ್ವೇಷ ಮಾಡಬೇಡ, ನೀನು ಯಾರನ್ನೂ ದ್ವೇಷ ಮಾಡಬೇಡ. ಯಾಕೆ ಮಾಡ್ತೀಪ? ಮಾಡೋದಿದ್ರೆ ನಿನ್ನನ್ನು ನೀ ದ್ವೇಷ ಮಾಡ್ಕೋ. ಇಷ್ಟು ದಿವಸ ಮಾಲಿ ಹಾಕೊಂಡು ಕೂತೀನಿ, ಇನ್ನೂ ತನಕ ನನಗೆ ಏನೂ ಒಂದು ಫರಕ್ ಆಗೇ ಇಲ್ಲ, ನನ್ನಂತಲ್ಲಿ ಬದಲಾವಣೆ ಆಗಿಲ್ಲ, ವೈರಾಗ್ಯ ಬಂದಿಲ್ಲ, ಭಕ್ತಿ ಸರಿಯಾಗಿ ಆಗವಲ್ತು, ಜ್ಞಾನ ಅಂತರೂ ಇಲ್ಲೇ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ತ್ಯಾಗ ಇಲ್ಲ, ಏನೂ ಇಲ್ಲ, ಮಾಲಿ ಹಾಕೊಂಡ್ರೆ ರಗಡ ದಿವಸ ಆಯ್ತು, ಖರೆ ಒಳ್ಳೆಯ ಗುಣಗಳು ನನ್ನಂತಲ್ಲಿ ಬಂದಿಲ್ಲ ಅಂತ ನಿನ್ನನ್ನು ನೀ ದ್ವೇಷ ಮಾಡ್ಕೋ. ಯಾಕ್ರಿ ಹೊಲ್ದ ನಮ್ಮನ್ನು ನಾವು ದ್ವೇಷ ಮಾಡ್ಕೋಬೇಕಾಗ್ಯದ, ಮಂದಿನ ದ್ವೇಷ ಮಾಡೋದಲ್ಲ. ನಾವು ಮಂದಿನ ಅಂದರೆ ನಾವು ಭಯಂಕರ ಚಲೋ ಅಂತ ನಾವು ತಿಳ್ಕೊಂಡೆವು. ಹಿಂಗೆ ಯಾರನ್ನಾರೇ ದ್ವೇಷ ಮಾಡಿದಂದ್ರೆ ಈ ಮೂರು ಬುಟ್ಟುಗಳು ಇನ್ನೂ ತೋರಿಸ್ತಾ, ಈ ಮೂರವನ್ನು ಅವ್ರಿಗೆ ಒಂದು ತೋರಿಸ್ಲಿಕ್ಕತ್ತಿ ಮೂರು ನಿನ್ನ ಕಡೆ ಅವ ವಿಚಾರ ಮಾಡಂತರು. ಹೌದಂತೆಲ್ಲ. ಹಿಂಗೆ ನಾವೀಗ ಭಕ್ತರಾಗಬೇಕು, ಸಂತರಾಗಬೇಕು ಅಂದ್ರೆ ಕೆಲವೊಂದು ಲಕ್ಷಣಗಳವ. ಆ ಲಕ್ಷಣಗಳು ಇದ್ರೆ ಮಾತ್ರ ಅವಾಗ ಸಂತನೂ ಅನ್ಬೋದು, ಭಕ್ತನೂ ಅನ್ಬೋದು.
ಬರೀ ಇಷ್ಟು ಮಾತ್ರದಿಂದ ಭಗವಂತ ಒಲಿಯೋದಿಲ್ಲ. ಭಗವಂತ ಒಲಿಬೇಕಾತಂದ್ರೆ ಅವ್ರಂತಾರ, गायीची तृषा हरू का व्याघ्र विष होऊ निवारू ऐसे ನೇಣೆಂಚಿ ಕಾಕರು ತೋಯ ಜೈಸೆ. ಈಗ ನೀರಿರ್ತದ, ನೀರು ಕುಡಿಲಿಕ್ಕೆ ದನಗಳು ಹೋಗ್ತಾವೆ. ಆಕಳು ಬಂದ ಕೂಡಲೇ ಅಗದಿ ಏನಪ್ಪ ಅಂದ್ರೆ ಚಲೋ ನೀರು ಅಷ್ಟು ಕುಡಿಲಿಕ್ಕೆ ಬಿಡೋದು, ಅದ್ರಾಗ ಮತ್ತೇನ್ರ ಹುಲಿ ಗಿಲಿ ಬಂತಂದ್ರೆ ಅದಕ್ಕೆ ವಿಷ ಕೊಲ್ಲಬೇಕು ಅನ್ನೋದು ಹಿಂಗೇನ್ರ ನೀರು ಮಾಡ್ತದ. ಅದು ಬಂದು ಕುಡ್ದು ಹೋಗ್ಲಿ ಅಂತದ, ಇದು ಬಂದು ಕುಡ್ದು ಹೋಗ್ಲಿಕ್ಕೆ ನಂದೇನದ, ನಾನು ನೀರ ನನ್ನಂತಲ್ಲಿ ಯಾವುದು ಬಂದದ ಅದು ಅನಂತ ಪಟ್ಕೊಂಡು ಹೋಗ್ಲಿ. ಹಂಗದು ಆಕಳು ಸಂಪಾಯಿತ ಪ್ರಾಣಿ, ಅದು ಕುಡಿದು ಇನ್ನಷ್ಟು ದಿವಸ ಬದುಕಲಿ, ಇದಕ್ಕೇನದಲ್ಲ ವಿಷ ಉಣಿಸ್ಬಿಡು ಅಂತೇಳಿ ಅದು ನೀರು ವಿಷ ಆಗಿ ಅಂದು ಕೊಲ್ಲಬೇಕಂತ ಮಾವುಲಿ ಅವ್ರು ಹೇಳುವಂಥ ಇವು ಓವಿಗಳಿವು ನೋಡ್ರಿ. ತೈಸಿ ಆಘವಿ ಯಾಚಿ ಭೂತ ಮಾತ್ರಿ ಏಕಪಣೆ ಜಯ ಮೈತ್ರಿ ಕೃಪೇಶಿ ಧಾತ್ರಿ ಆಪಣ ಚೀಜೋ. ಹಂಗೆ ಎಲ್ಲರಿಗೂ ಒಂದೇ ಸಮದೃಷ್ಟಿಯಿಂದ ನೋಡೋ ಸಂತ, ಅವ ಭಕ್ತ. ಸಮದೃಷ್ಟಿ ಸಂತ ಅಂದ್ರೇನು? ಸಮತ್ವ ಬರಬೇಕು. ಸಮತತ್ವವನ್ನು ಯಾರ ಹಂತಲ್ಲಿ ಅದಲ್ಲ ಅವರು ಸಂತರು. ಸಂತರು ಅಂದ್ರೆ ಅದೊಂದು ವ್ಯಕ್ತಿ ಅಲ್ಲ, ಸಂತರು ಅನ್ನುವಂಥದ್ದು ಒಂದು ವ್ಯಕ್ತಿ ಅಲ್ಲ, ಅದೊಂದು ತತ್ವ. ಯಾರ ಹಂತಲ್ಲೇ ಸಮಭಾವದ ಎಲ್ಲರನ್ನೂ ಒಂದೇ ಸಮನಾಗಿ ನೋಡುವಂಥ ದೃಷ್ಟಿಕೋನದಲ್ಲ ಅವರು ಸಂತರು. ಅವ್ರ ಮಾಲೆ ಹಾಕೊಳ್ಳಾರ್ದು ಇರಲಿ, ಏನು ಎಲ್ಲರಲ್ಲಿಯೂ ಒಂದು ಸಮದೃಷ್ಟಿ. ಆ ಸಮದೃಷ್ಟಿ ಬೇಕು ಅಂತ ನೋಡ್ರಿ. आणि मी हे ಭಾಷಣೇನೆ ಮಾಜೆ ಕಾहीच न म्हणे ಸುಖ ದುಃಖ ಜಾಣೆ ನಾಹಿ ಜಯ. ಮುಂದವ್ರಂತಾರ ಬರೇ ಇಷ್ಟಾದ್ರೂ ನಡೆಯೋದಿಲ್ಲ. ಒಂದು ಲಕ್ಷಣ ಎಲ್ಲರಿಗೂ ತಿಳಿತಲ್ಲ, ಏನು ಮಾಡ್ಬೇಕು ನಾವು? ಯಾರನ್ನೂ ದ್ವೇಷ ಮಾಡಬಾರ್ದು, ಯಾರನ್ನೂ ದ್ವೇಷ ಮಾಡಬಾರ್ದು. ಏನ್ರಿ ನಿಮ್ಮವ್ರನ್ನಷ್ಟೇ ಅಲ್ಲ, ಯಾರನ್ನೂ ಒಟ್ಟು ದ್ವೇಷ ಮಾಡಬಾರ್ದು. ಇವತ್ತೇನು ಈ ಶೇಗುಣಶಿ ಒಳಗೆ ಈ ಒಂದು ಸಪ್ತಾಹ ಪ್ರಾರಂಭ ನಡೆದಲ್ಲ, ಸಪ್ತಾಹ ಕಾರ್ಯಕ್ರಮ, ಈ ಸಪ್ತಾಹದ ಮುಖಾಂತರ ನಾವು ಏನು ಬದಲಾವಣೆ ಆಗಬೇಕು? ಯಾರನ್ನೂ ದ್ವೇಷ ಮಾಡಬಾರ್ದು. ಯಾರನ್ನೂ ದ್ವೇಷ ಮಾಡಿ ಬಂದ್ರೆ ಮೊದಲಿನವ್ರನ್ನ ಏನು ಮಾಡೋದ್ರಿ ಅಂತ ನೀವು ಕೇಳ್ಬೋದು. ಕಾಯಂ ನಮ್ಮ ಮಂತಂದಿಂದ ನಾವು ಹಂಗೆ ವೈರತ್ವ ಐತ್ರಿ, ಅದನ್ನ ಹೆಂಗೆ ಮಾಡು ಅಂತ. ಅವು ಬಿಡ್ಲಿಕ್ಕೆ ಬರೋದಿಲ್ಲ ಅಂತ, ಅವನ್ನ ವೈರತ್ವ ಬಿಡ್ಲಿಕ್ಕೆ ಬರೋದಿಲ್ಲ ಅಂತ. ಹಿಂದಿನ ಅವರು ಹಾಗೆ ಮಾಡ್ಕೊಂಡು ಹೋದ್ರು, ಈಗ ನೀನು ಹಾಗೆ ಮಾಡ್ಕೊಂಡು ಹೋಗ್ತಿ. ನೀ ಹೋದ್ಮೇಲೆ 4 ಜನರು ನೆನೆಸ್ಬೇಕಿಲ್ಲೋ? ಹಾಂ, ನೀ ಹೋದ್ಮೇಲೆ 4 ಜನರು ನೆನೆಸ್ಬೇಕಾದ್ರೆ 4 ಜನರನ್ನು ಪ್ರೇಮ್ ಮಾಡು. ಪ್ರೇಮ್ ಮಾಡಿದವ್ರು ನೆನೆಸ್ತಾರೆ, ದ್ವೇಷ ಮಾಡಿದವ್ರು ಯಾರು ನೆನೆಸ್ತಾರೆ? ದೇಶ ಆತಳೋ ಮರೆ ಹೋಗಿ ಹಾಳಾಗಿ ಹಂಪಾಗಿ ಹೋದ್ ಅಂತಾರಿಲ್ಲ. ಅದು ನಿನ್ನ ಪ್ರೇಮ್ ಮಾಡಬೇಕಾಗಿತ್ತಂದ್ರೆ ನೀ ಅವ್ರನ್ನ ಪ್ರೇಮ್ ಮಾಡು. ಏನ್ರಿ ನಮ್ಮನ್ನು ಯಾರೂ ಪ್ರೀತಿನೇ ಮಾಡವಲ್ರು ಅಂತಂದ್ರೆ ನೀ ಯಾರನ್ನೂ ಪ್ರೀತಿನೇ ಮಾಡುವಲ್ಲಿ? ನಿನಗೆ ಪ್ರೀತಿ ಮಾಡೋದೇ ಗೊತ್ತಿಲ್ಲ. ರಾಮಾನುಜಾಚಾರ್ಯ ಅಂತಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ರೆ, ರಾಮಾನುಜಾಚಾರ್ಯ ಅಂತಲ್ಲಿ ಒಬ್ಬ ಶಿಷ್ಯ ಬಂದ, ಒಬ್ಬ ಭಕ್ತ ಬಂದ. ಅವಂದ, ಮಹಾರಾಜ್ರ ನನ್ನ ನಿಮ್ಮ ಇದ್ರಾಗ ಸೇರಿಸುವರಿ, ನಿಮ್ಮ ಶಿಷ್ಯ ಆಗ್ತಾನೆ ಅಂತ. ಅಂದ ಕೂಡಲೇ ಇನ್ನು ಮತ್ತೆ ಏನು ಮಾಡ್ತೀನಿ? ನೌಕರಿ ಮಾಡ್ತೇನೆ ರೀ. ಮತ್ತು ಇಷ್ಟು ಸಣ್ಣ ವಯಸ್ಸಿನಾಗ ಯಾಕೆ ಬರ್ಲಿಕ್ಕತ್ತಿ ಅಂತ. ಮನ್ಯಾಗ ಇದ್ದಾರೆ ಹೆಣ್ರು ಮಕ್ಕಳು ಎಲ್ಲ ಇದ್ದಾರೆ, ಚಲೋ ನೌಕರಿ ಅದ, ಮತ್ತು ಹಿಂಗೆಲ್ಲ ಇದ್ರು ಸಹಿತ ನಮ್ಮ ಆಶ್ರಮಕ್ಕೆ ಯಾಕೆ ಬರ್ಲಿಕ್ಕತ್ತೀವಿ ಅಂತ ಕೇಳಿದ್ರಂತ. ಏನ್ರಿ ನಮ್ಮ ಒಟ್ಟ ಯಾರೂ ಪ್ರೇಮನ ಮಾಡೋದಲ್ರಿ, ನಮ್ಮನ್ನು ಯಾರು ನಮ್ಮನ್ನು ಪ್ರೀತಿನ ಮಾಡುವಲ್ರಿ. ಅಲ್ಲಿದ್ದೇನು ಮಾಡೋದ್ರಿ? ನಾ ಆಶ್ರಮಕ್ಕೆ ಬಂದನ್ರಿ ನೀ ಅಂತ. ಮತ್ತು ನೀ ಯಾರು ಪ್ರೀತಿ ಮಾಡಿ ಏನಂತ ಕೇಳಿದ್ರಿ? ಆ ಪ್ರೀತಿಗಿತ್ತು ನಮ್ಮ ಲೆಕ್ಕನಾಗ ಇಲ್ಲ ಹೇಳ್ರಿ ಅಂತ. ಮತ್ತು ನಿನಗೆ ಪ್ರೀತಿ ನಿನಗೇ ಮಾಡೋದು ಗೊತ್ತಿಲ್ಲ ಅಂದ್ರೆ ಇಲ್ಲಿ ಪ್ರೀತಿ ಮಾಡೋ ಕೆಲಸದ ಆಶ್ರಮದಾಗ, ಮತ್ತು ಪ್ರೀತಿ ಮಾಡೋದು ನಿನಗೆ ಗೊತ್ತಿಲ್ಲ ಅಂದ್ರೆ ಇಲ್ಲೂ ನಿನ್ನ ಕೆಲಸ ಇಲ್ಲಿ ಹೋಗಂತಂದ್ರು. ಅದಕ್ಕೆ ಪ್ರೀತಿ ಮಾಡಿರಿ. ಯಾರೇ ಹಾಕಿರೋಲ್ಲ ಯಾಕೆ? ನಮ್ಮ ಸಂಪ್ರದಾಯದವ್ರಲ್ರಿ, ನಮ್ಮ ಪಾಡದವ್ರಲ್ರಿ. ಏನು ಪಾಡ ಗಿಡ ಹಿಂದಾಗಡೆ ಹುಟ್ಟ್ಯಾವು ಇವು, ಮೊದಲ ಹುಟ್ಟಿ ಬಂದಿಲ್ಲ ಇವು. ಒಬ್ಬರು ಮಹಾರಾಜರು ಒಂದು ಗುಂಪಿಗೆ ಒಂದೊಂದು ಪಾಡ ಅನ್ಕೋತ ಹೋಗ್ಯಾರ. ಪಾಡ ಅಂದ್ರೇನು ಮರಾಠಿ ಒಳಗದ. ಏನು ಒಂದೊಂದು ಪಾಡ ಅಂದ್ರೆ ಒಂದೊಂದು ಗುಂಪು, ನಮ್ಮ ಗುಂಪುಪ್ಪ ಅಂತೇಳಿ ಅಲ್ಲಿ ಆ ಒಂದು ಗುಂಪಿನಾಗ ಆ ಮಹಾರಾಜರು ಏನು ಹೇಳ್ತಾರೆ ಆ ಗುಂಪಿನಲ್ಲಿ ಹಾಕ್ಕೊಂಡು ನಡೀತಾವೆ. ಅವ್ರದ್ದು ಹಂಗ್ರಿ, ಇವ್ರದ್ದು ಹಿಂಗ್ರಿ, ನಮ್ಮದ ಪಾಡ್ರಿ, ಅವ್ರದ ಏನೇನು ಸಂಬಂಧ ಇಲ್ಲ. ಅದು ಪಾಡ ಎಲ್ಲದ ಅಂದ್ರೆ ನೀನು ಪಾಂಡುರಂಗನ ಭಕ್ತಿಯೊಳಗೆ ಹಂಗೆ ಭಕ್ತ ಆಗಿರು. ಅದಕ್ಕೆ ಅವ್ರು ಏನಂದ್ರು, ಅದ್ವೇಷ್ಟ ಸರ್ವಭೂತಾನ ಅಂದ್ರೇನು? ಇನ್ನು ಮೇಲಿಂದ ಯಾರು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಒಬ್ಬರನ್ನೊಬ್ಬರನ್ನ ದ್ವೇಷ ಮಾಡಬೇಕು.
ನಾವು ನಮ್ಮ ಮನ್ಯಾಗ ಹೆಣ್ಮಕ್ಳ ಮೇಲೆ ಹೆಂಗೆ ರೀ, ಮತ್ತು ಹಂಗಾದ್ರೆ ಅವ್ರ ತಲೆ ಮೇಲೆ ಕೂಡ್ತಾರಂತ ಅಂತಿರ್ಬೇಕು ನೀವು. ಏನು ಯಾರು ಯಾರ ತಲೆ ಮೇಲೆ ಕೂಡಿಸಲ್ಲ. ನೀ ಜಗತ್ತಿನೊಳಗೆ ಏನಾದರೂ ಒಬ್ಬರನ್ನ ಪರಿವರ್ತನೆ ಮಾಡಬೇಕಾಗಿತ್ತಂದ್ರೆ ದ್ವೇಷದಿಂದ ಮಾಡಲಿಕ್ಕಾಗೋದಿಲ್ಲ, ಪ್ರೇಮದಿಂದನೇ ಪರಿವರ್ತನೆ ಆಗ್ತದೆ. ಏನು ದ್ವೇಷ ಮಾಡಿ ನಾವು ಒಬ್ಬರನ್ನ ದ್ವೇಷ ಮಾಡಿ ನಾ ಅವನ ಜೋಡಿ ವೈರತ್ವ ಮಾಡಿ ಅವ್ನು ಬರೋವಂದು ಮಾಡ್ತೀನಿ, ಅವನ ಮೇಲೆ ಆರ್ಡ್ರ್ ಮಾಡ್ತೀನಿ, ಅವನ ಮೇಲೆ ಅಧಿಕಾರ ಮಾಡ್ತೀನಿ ಅಂದ್ರೆ ಯಾರೂ ಬದಲಾಗೋದು. ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಸಹಿತ ಬದಲಾಗೋದು. ಅದಕ್ಕೆ ಏನು ಮಾಡಬೇಕು? ಪ್ರೇಮದಿಂದ ನಮ್ಮ ಮಕ್ಕಳು. ಈಗ ಒಬ್ಬ ಕುಡಿತಿರ್ತಾನಂತ ತಿಳ್ಕೊರಿ ನೀವು. ಕುಡಿತಿರ್ತಾನಂದ್ರೆ ನಾವು ಹುಟ್ಟೇನು ಬಾಟ್ಲಿ ಹಿಡ್ಕೊಂಡು ಹುಟ್ಟಿರೋದಿಲ್ಲ. ಅವ ಬಾಟ್ಲಿ ಹಿಡ್ಕೊಂಡು ಹುಟ್ಟಿರ್ತಾನೆ ಇಲ್ಲ, ಸಣ್ಣ ದೋಷದಿಂದ ಕುಡಿತಿರ್ತಾನ. ಅವನ್ನ ಪ್ರೇಮದಿಂದ ಅವನು ಕುಡ್ತಾ ಬಿಡಿಸ್ಬೋದು. ಒಬ್ಬ ಕುಡಿತಿರ್ತಾನ, ಒಬ್ಬ ಗಾಂಜಾ ಸೇತಿರ್ತಾನ. 108 ಸಂಘ ಇಷ್ಟು ಕೆಟ್ಟದಲ್ಲ. ನೀವು ಯಾರ ಜೋಡಿ ಇರ್ತೀರಿ ಅವ್ರ ಗುಣಗಳು ನಿಮ್ಮ ಕಡೆ ಬರ್ತಾವೆ. ಸಂತರ ಜೋಡಿ ಇರ್ರಿ, ಸಂತರ್ಗತೆ ಆಗ್ತೀರಿ. ಕುಡುಕರ ಜೋಡಿ ಇರ್ರಿ, ಕುಡುಕರಗತೆ ಆಗ್ತೀರಿ. ಅದಕ್ಕೆ ನೀವು ಎಲ್ಲಿ ಇರಬೇಕು ಅನ್ನುವಂಥದ್ದು ಮೊದಲು ನಿರ್ಧಾರ ಮಾಡ್ಕೊರಿ. ಈಗ ಇಷ್ಟೆಲ್ಲ ಮಂದಿ ಕೂತ್ ಪ್ರವಚನಕ್ಕೆ ನಾವು ಅಲ್ಲಿ ವಿಜಾಪುರದಿಂದ ಬಂದೆವು. ಇವತ್ತು ಪ್ರವಚನ ನೀವು ಕೇಳಿ ಕೂತೀರಿ. ಇಡೀ ಶೇಗುಣ ಶೇಗ್ ಇಷ್ಟ ಮಂದಿ ಅದಾನ, ಇನ್ನೂ ಬೇಕಾದಷ್ಟು ಮಂದಿ ಅದ. ಅವ್ರಿಗೆ ಇಲ್ಲಿ ಬರೋ ಚಟ ಆಗಿಲ್ಲ, ಅವ್ರಿಗೆ ಇಲ್ಲಿ ಗೊತ್ತೇ ಇಲ್ಲ ಅದು ಇಲ್ಲಿ ಬರೋದು. ಇಲ್ಲಿ ಯಾವಾಗ ಚಟ ಬೀಳ್ತದ್ರೆ ಮೇಲಿಂದ ಮೇಲೆ ಹಿಂಗೆ ಕೂಡಬೇಕು. ಈಗ ನಾವು ಬಂದು ಕೂಡಲೇ ಅಂದ್ರೆ ನಮ್ಮ ಪೂಜಾರಿ ಒಮ್ಮೆ ಕೀರ್ತನ ಮಾಡಿದ್ರು. ನಾವು ಕೀರ್ತನ ಮಾಡೋ ತನಕ ಈಗೇನು ಮಾಡೋದು? ಹಂಗಾರ ಗೊಳ್ಳು ಮಾತಾಡ್ಕೊತ ಕೂಡುದ? ಮನುಷ್ಯ ಸ್ವಲ್ಪ ಸಡ್ಲು ಬಿಟ್ಟರೆ ಗೊಳ್ಳು ಬಿಟ್ಟು ಮತ್ತೊಂದು ಏನೂ ಮಾತಾಡೋದಿಲ್ಲ. ಊರು ಸಾಬರಿ ಮಾತಾಡೋದ್ರಾಗೆ ಇವನು ಇಡೀ ಜೀವನನೇ ಹೋಗ್ಯದ. ಮತ್ತು ಹಿಂಗೆ ಕೂತೇವಂದ್ರೆ ಈಗ ಎಲ್ಲರೂ ಎಷ್ಟು ಚಂದ ಕೇಳಿಕತ್ತಿರಿಲ್ಲ. ಈ ಇಷ್ಟು ಮಾತಾಡೋದ್ರಾಗ 1-2 ಅಕ್ಷರಗಳು ನಿಮ್ಮ ಕಿವ್ಯಾಗ ಹೋಗಿರ್ತಾವಿಲ್ಲ. ಇಷ್ಟಂತರೂ ಅಗದಿ ಖಾತ್ರಿಯಿಂದ ನಿಮಗೆ ಗೊತ್ತಾಗಿದೆ. ನಾವು ಇನ್ನು ಮೇಲೆ ಯಾರ ಮೇಲೂ ದ್ವೇಷ ಮಾಡುವ, ಯಾರ ಮೇಲೂ ಮಾಡೋದಿಲ್ಲ. ಹೌದಿಲ್ಲ? ಇನ್ನು ಮೇಲೆ ಪಾಂಡುರಂಗಿದ್ದಾನ. ಪಾಂಡುರಂಗನ ಸಮಕ್ಷಮ ಏನು ನಿರ್ಣಯ ತಗೋತಿರಲ್ಲ ಅದು ವಚನ ಇದ್ದಂಗೆ. ಅದು ಏನು ಮುಂದೆ ಮೈತ್ರಯಿ ಕರುಣ ಏವಚ. ಮುಂದೇನಂತಾರೆ ಈ ಶ್ಲೋಕನ್ಯಾಗ? ಕರುಣಾ ತುಂಬಿದ ಮಿತ್ರನಾಗಲಿ ಜಗತ್ತಿನ ಜೋಡಿ ಅಂತಾರೆ. ನನ್ನ ಭಕ್ತಿ ಹೆಂಗಿರಬೇಕು? ಕರುಣಾ ತುಂಬಿದ ಮಿತ್ರ. ಕರುಣಾ ತುಂಬಿದ ಮಿತ್ರನೇ ಒಬ್ಬ ಕುಡಕ್ಕೆ ಬರ್ತಾನಂತ ತಿಳ್ಕೊರಿ ನಿಮ್ಮಂತಲ್ಲಿ. ಏನಪ್ಪ ಕುಡ್ಲಾಕ ಇವತ್ತು ರೊಕ್ಕಿಲ್ಲ, ಹೆಂಗಾರ ಮಾಡಿ ಕೊಡೋ ಮನೆ ಅಂತ ಕೈ ಮುಗಿದು ಕಾಲು ಬೀಳೋದು ಉಳ್ಳಾಡೋದು ಮಾಡ್ತಾನೆ. ಕರುಣಾ ಬಂದು ಅವ್ರು ರೊಕ್ಕ ಕೊಟ್ರೆ ಅಂದ್ರೆ ಇದು ಕರುಣಾ ಅಲ್ಲ. ಮತ್ತೊಂದು 2 ಕ್ವಾಟ್ರ್ ಹಾಕಿ ಬರ್ತಾನವ. ಮತ್ತೊಂದು ಈ ಕಡೆ ಮುಂದೆ ಬರ್ತೀನಿ ಬರ್ರಿ. ಹಾಂ, ಮತ್ತೊಂದು 2 ಕ್ವಾಟ್ರ್ ಹಾಕ್ತಾನೆ. ಇದು ಕರುಣಾ ಅಲ್ಲ. ಅವ ಬಡವ ಇರ್ತಾನೆ, ದುಡಿದು ಬೇಡ ತಿನ್ನೋದು ಬೇಡ, ಮತ್ತು ಬಡವ ಆಗೇ ಆಗ್ತಾನೆ. ಯಾವ ದುಡಿದಿಲ್ಲ ಅವ ಬಡವೇ ಆಗ್ತಾನೆ. ದುಡಿ ಅಂತಾರೆ ಅವರು. ಎಷ್ಟು ಯಾಕೆ ಆಗವಲ್ಲ ದುಡಿಲಾರ್ದ ತಿನ್ಲಿಕ್ಕೆ ಅಧಿಕಾರ ಯಾರಿಗೂ ಇಲ್ಲೇ ಇಲ್ಲ. ದುಡಿದು ತಿನ್ನು, ದುಡಿದು ಬೇಡ ಏನು ಬೇಡ. ಏನ್ರಿ ನಮ್ಮ ಬಡಲಾರ್ದೇನು ಮಾಡ್ತದೆ? ಸುಮ್ಮ ಆಲಸ್ತನ ಮಾಡ್ಕೊಂಡು ನೀವು ಮನ್ಯಾಗ ಹೋಗಿ ಮರೆ ಮಲ್ಕೊಂಡು ತೆಗದಿ ಅಂದ್ರೆ ಮತ್ತು ಬಡತನ ಬಂದೇ ಬರ್ತದೆ. ನಮ್ಮ ಬಡತನ ಭಾಳ ಆಗ್ಯದ್ರಿ ಸಾವುಕಾರ, ಏನು ರೇಟ್ ಕೊಡೋಕ್ಳು? ಹೌದಾ ಮರೆ ತಗೋ ಅಂತೇಳಿ ಕೊಟ್ಟೆ ಅಂದ್ರೆ ಇದು ಕರುಣ ಅಲ್ಲ. ಕರುಣ ಬಂದು ಕೊಟ್ಟಾರ ಸಾವುಕಾರ ಅಂದ್ರೆ ಇನ್ನೊಂದು 4 ದಿವಸ ಹೆಚ್ಚಿಗೆ ಮಲ್ಕೋತಾನೆ, ಮತ್ತು ಇದಕ್ಕಿಂತ ಹೆಚ್ಚಾನೆ. ಹೌದಿಲ್ಲ? ಅದಕ್ಕೆ ಕರುಣ ಯಾರ ಮೇಲೆ ಮಾಡು? ಯಾರು ಇಂಥ ಭಗವಂತನ ಭಕ್ತಿಯನ್ನು ಮಾಡಲಾರ್ದ, ಮನುಷ್ಯ ಜನ್ಮದ ಒಂದು ಸಾರ್ಥಕತೆ ತಿಳಿಲಾರ್ದ, ಸಂತರ ಬೆನ್ನು ಹತ್ತಲಾರ್ದ, ಭಕ್ತರ ಬೆನ್ನು ಹತ್ತಲಾರ್ದ, ಪ್ರಪಂಚಕ್ಕಾಗಿಯೇ ಯಾರು ಬಡ್ದಾಡ್ಲಿಕ್ಕತ್ತಾರಲ್ಲ ಅವ್ರ ಮೇಲೆ ಕರುಣ ಮಾಡು. ನಿನ್ನ ಕರುಣ ಬರಲಿ. ಏನಪ್ಪ ಇವ್ರ ಪ್ರಪಂಚ ಅದೇ ಹೆಂಡ್ರು ಅದೇ ಮಕ್ಕಳು, ಎಷ್ಟು ದುಡಿದು ಏನು ರೊಕ್ಕ, ಯಾರು ಇನ್ನೂ ತನಕ ಗಳಿಸಿಟ್ಟದ್ದು ಒಯ್ದಾರನ್ರಿ ಇವ್ರ? ಯಾರೂ ಒಯ್ದೇ ಇಲ್ಲ. ಹಣಸಾಗರನ್ರಿ ನಿಮ್ದು ಮದುವೆ ನಂದು ಗೊತ್ತಾಗ್ತ ನಿಮಗೆ? ಕುಲಕರ್ಣಿ ಕಂಡಕ್ಟ್ರು. ಮೈತ್ರಯಿ ಕರುಣ ಏವಚ. ಯಾರು ಸಂಸಾರದಾಗ ಹೊಳ್ಳ್ಯಾಡ್ಲಿಕ್ಕತ್ತಾರ ಅವ್ರ ಬಗ್ಗೆ ನಿನ್ನ ಅಂತಃಕರಣ ಕರಗಬೇಕು.
ಇವ್ರು ಯಾಕೆ ಹಿಂಗೆ ಹೆಂಡ್ರು ಮಕ್ಕಳು ಇದೇ ಸಂಸಾರ 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 ಅಂತೇಳಿ ಬಡ್ಕೊಳಿಕತ್ತಾರ. ನಾಳೆ ಹೋದ ಮೇಲೆ ಯಾರು ಇವ್ರನ್ನ ನೆನೆಸ್ತಾರ? ಆರು ಹಿತವರು ನಿನಗೆ ಈ ಮೂವರೊಳಗೆ ಪುರಂದರದಾಸರಂತಾರ. ಆರು ಹಿತವರು ನಿನಗೆ ಈ ಮೂವರೊಳಗೆ, ಧರಣಿಯೇ, ನಾರಿಯೇ, ಧನದ ಬಯಸಿರಿಯೇ. ಯಾರ ಹಿತ ಅಂತ ತಿಳ್ಕೊಂಡು ನೀನು? ಈ ಭೂಮಿ ಅಂತೀಯ? ಭೂಮಿ ಅಂತ ಎಷ್ಟು ಗಳಿಸೋದಪ್ಪ? ಎಷ್ಟು ಭೂಮಿ? ನಿಂದಷ್ಟು ಇದ್ದದ್ದು ಸಾಕಾಗಿಲ್ಲ, ಅದ್ರ ಮುಂದಿನ ನಂಬರು ತಗೊಂಡು, ಅದ್ರ ಮುಂದಿನ ನಂಬರು ತಗೊಂಡು ಒಬ್ಬ ಎಷ್ಟು ಭೂಮಿ ತಗೊಂಡಿದ್ದಂದ್ರೆ ಅವ್ನು ಎಷ್ಟು ಭೂಮಿ ತಗೊಂಡಿದ್ದ? ಭೂಮಿ ತಗೋದ ಒಂದು ಹುಚ್ಚ ಅವನು, ಅದೊಂದು ಹುಚ್ಚ ಸಾವುಕಾರ. ಛತ್ರಿ ಹಿಡ್ಕೊಂಡು ಬ್ಯಾಸಿಗೆ ದಿವ್ಸನ ನಿಂತಿದ್ದಂತ ಒಬ್ಬ ಬಂದ, ಸಾವುಕಾರ ಈ ಊರಿಗೆ ಹೋಗೋದು ಈ ಕಡೆ ಇದಕ್ಕೆ ಮಂದಾಪುರಕ್ಕೆ ಹೋಗು ಹಾದಿ ಯಾವುದ್ರಿ ಅಂತಂದ್ರೆ ಅವ ಬರೀ ಹಿಂಗೆ ನೋಡ್ಕೊತ ನಿಂತಿದ್ದ. ಅವಂದ ಇವು ಕೇಳಿದ ಕಡೆ ಲಕ್ಷ್ಯ ಇಲ್ರಿ ಅವಂಗ. ಅವಂದ ಅದು ಮೊನ್ನೆ ತಗೊಂಡಲ್ರಿ ಅಂದು. ಅಲ್ರಿ ಸಾವುಕಾರ ಮಂದಾಪುರಕ್ಕೆ ಹೋಗುದು, ಆ ಮುಂದಿನ ನಂಬರು ನಮ್ದ ಅಂತಂದ ಸಾವುಕಾರ. ನಮಗೆ ಮಮದಾಪುರಕ್ಕೆ ಹೋಗ್ಬೇಕಾಗೈತ್ರಿ, ದಯಮಾಡಿ ಹಾದಿ ಹೇಳ್ರಿ ಅಂದ್ರೆ, ನೋಡ ನೀ ತಿರುಗಿ ಮುರುಗಿ ಹೇಳೋದಿಲ್ಲ, ನಿನ್ನ ಕಣ್ಣು ನೆದರಿ ಎಟ್ಟು ಹೋಗತ್ಲ ಅದೆಲ್ಲ ನಂದೈತು ನೋಡ ಅಂದ್ಕೂಳೆ ಇವು ಅಂದ. ಇದಕ್ಕೆ ಹುಚ್ಚ ಹಿಡ್ದ ನಾವು, ಇದಕ್ಕೊಂದು ಭ್ರಮ ಆಗ್ಯದ, ಭೂಮಿ ಭ್ರಮ ಆಗ್ಯದ ಅಂತೇಳಿ ಅವ ಮುಂದೆ ಹಂಗೆ ಹೋದ, ಯಾರನ್ನ ಕೇಳ್ಕೊಂಡು ಹೋದ. ಇವು ಒಳ್ಳೆ ಹುರುಪಾಗಿಬಿಡ್ತು, ಬರೇ ಬಂದವರೆಲ್ಲ ನನ್ನ ಭೂಮಿ ಬಗ್ಗೆನೇ ಕೇಳ್ತಾರಂತ. ಹೋಗಿ ಮನ್ಯಾಗ ಹೋಗಿ ಹೆಂಡತಿ ಮುಂದೆ ಬಾಲ ತೆಗಿ ಅಂತಂದ. ಆಕೆ ಅಂದ್ಲು, ನೀವು ಹೇಳಿ ತಂದಿರಿಲ್ಲೋ ಅಂದ್ಲಾಕಿ. ತಡಿ ಬಗಲ ತೆಗೀನಿ, ಏನು ಮಂದಿ ಕೇಳ್ತಾರ ಗಳಿಸಿದ್ದು ಹೊಲದ್ದು ಗಿಲದು, ಅದು ಬಿಡ್ರಿ. ನೀವು ನನಗೆ ಪಾಟ್ಲಿ ತರ್ತನ ಅಂತಿದ್ರಿಲ್ಲೋ, ತಂದಿರೋ ಇಲ್ಲೋ ಅಂತ ಆಕಿಗೆ ಅದರದೇ ಪಾಟ್ಲಿದೆ. ಮೊನ್ನೆ ಸಂತ್ಯಾಗ ತರ್ತಂದಿರಿ, ತರಲಿಲ್ಲ, ಈಗಿರ ತಂದಿರೇನ್ರಿ ಅಂತಂತ ಹೇಳೋದು ಕೂಡಲೇ ಆಕಿಗೆ ಅದೇ ಭ್ರಮದಾಗ ತಂದ ಪಾಟ್ಲಿನ ತಂದಾರಂತ ಹೋಗಿ ಮಗಳ ಮುಂದೆ ಹೇಳಿಕತ್ಲ, ನೋಡಿ ನಿಮ್ಮ ಅಪ್ಪ ಪಾಟ್ಲಿ ತಂದಾನಂತ ಕೊಡ್ತಾನಂತ. ಆಕೆ ಅಂದ್ಲು, ಕುಡ್ಡಗರ ಕೊಡ್ರಿ, ಕುಂಟಗರೆ ಕೊಡ್ರಿ, ಮೊದಲು ಲಗ್ನ ಮಾಡಿಕೊಡ್ರಿ ಅಂತ. ಆಕೆಗೆ ಲಗ್ನ ಹುಚ್ಚ. ಹುಡುಗರೆ ಕೊಡ್ರಿ, ಕುಂಟಗರೆ ಕೊಡ್ರಿ, ಮೊದಲು ನಾನು ಲಗ್ನ ಮಾಡಿಕೊಡ್ರಿ ಅಂತ. ಆಕಿ ಹೋಗಿ ಅದೇ ಭ್ರಮದಾಗ ಹೋಗಿ ಮನ್ಯಾಗ ಮುಸ್ರಿ ತಿಕ್ಕ ಆಕಿ ಮುಂದೆ ಹೇಳಿಲ್ಲ, ಇಲ್ಲೋಡಿಲ್ಲ ನಮ್ಮ ಅಪ್ಪ ನಾನು ಲಗ್ನ ಮಾಡ್ತಾನಂದು. ಆಕೆ ಅಂದ್ಲು, ವರ್ಷಕ್ಕೆ ಒಂದು ಜೋಡಿ ಸೀರೆ ಕೊಡೋದು, ಹಳಿವರೆ ಕೊಡ್ರಿ, ಹೊಸವರೆ ಕೊಡ್ರಿ, ಮೊದಲು ಕೊಡ್ರಿ ಅಂತ. ಆಕೆ ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚ, ಒಬ್ಬೊಬ್ಬರಿಗೆ. ಅದಕ್ಕೆ ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡವೆಲೆ ಮರುಳೆ, ಪರವಸ್ತುವನೆ ಮರೆತು ಲೌಕಿಕವನ್ನಂಬಿ. ಶರೀರ, ಸತಿ, ಪುತ್ರ ನನ್ನವರೆಂದು ನಂಬಿರುವಿ, ಮರಣ ಕಾಲಕ್ಕೆ ನಿನ್ನ ಹಿಂದೆ ಬರುವರೆ. ಇರುವ ದ್ರವ್ಯವನ್ನೆಲ್ಲ ಕೊಟ್ಟು ಕಳಿಸುವರೆ, ಯಮಪುರದ ಬಾಧೆಗೆ ಬಂದು ಬಿಡಿಸಿಕೊಂಬುವರೆ. ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡವೆಲೆ. ನಿಮಗೆಲ್ಲ ಬರ್ತಿರ್ಬೇಕು. ಬಂದ್ರೆ ಏನಾತ ಅರ್ಥ ಆಗ್ಬೇಕಲ್ಲ. ಬರೇ ಆಧಾರ ಕಚ್ಚಿ ಅನ್ನೋದಾತು, ಅರ್ಥ ಆಗ್ಲಿಲ್ಲ ಅಂದ್ರೆ ಏನು ಉಪಯೋಗ? ಹೌದಲ್ರಿ? ನೀನು ದೀಪದಕ್ಕೆ ಮೊದಲು ನೀನು ಯಾರು, ಇವರ್ಯಾರು? ನೀವು ಹುಟ್ಟಕ್ಕಿಂತ ಮೊದಲು ಇದೇ ಹೆಂಡತಿ ಇದೇ ಮಕ್ಕಳು ಇದ್ರು, ನೀನಿರುವ ಪರ್ಯಂತ ಇವರು ಇರು ತನಕ ಇವರೇ ಇರ್ತಾರನ್ನ. ಬೇಡ, ನೀನು ಪುನರಪಿ ಜನಿಸಿ ಪರ ಇವರೇ ನಿನಗಾಗುವರೆ. ಶ್ವಾನನ ಕನಸಿನಂತೆ ಸಂಸಾರ ಸುಖವು. ನಾಯಿ ಕನಸಿದ್ದಂಗೆ ಅದಪ್ಪ, ಅದಕ್ಕೆ ನಂಬೇಡ ಅಂದರು. ಅವ್ರೇನು ಹೇಳಿದ್ರು, ಇವ್ರು ಯಾರು ಹಿತ ಅಲ್ಲ, ಭೂಮಿ ಹಿತ ಅಲ್ಲ. ಮತ್ತು ಧರಣಿ, ನಾರಿ, ಹೇಳ್ತೀರಿ ಹಿತ ಅಂತ ತಿಳ್ಕೊಂಡ್ರೆ. ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರೆ ತಂದು ತನ್ನ ಮನೆಯೊಳಗರ ಧಾಂಗಿ ಎನಿಸಿ, ಭಿನ್ನವಿಲ್ಲದರ್ಧ ದೇಹವನ್ನು ಕೊಟ್ಟು ಚೆನ್ನಿಗೆ ಹಸುವಳಿ ನೋಡಲಂಜುವಳು. ಕಡಿಕ ಹೋದ ಮೇಲೆ ಬಾಯ್ಲಿಕ್ಕತ್ತಂದ್ರೆ ಶರೀರ ಬಾಯ್ತದ ನೋಡೋದು ಹೋದ ಮೇಲೆ. ಆಕೆಂತ ಮೊದಲು ವೈರು ಮರ ಅಂತ ಕನಸಿನಾಗ ಇದೇ ಬಂದಾಗ ನಮಗೆ ಅಂಜಿಕೆ ಬರ್ತದೆ, ಮೊದಲು ವೈರಿ ಅಂತಿರ್ತಾಳೆ. ನಮ್ಮ ಮನ್ಯಾಗ ನಮ್ಮ ಮಾಲಕರ್ರಿ ಅದು, ಮಾಲಕ್ ಇರ್ತಾನೆ. ಒಂದಿಟ್ಟು ಏನರ ಕೇಳಿದ್ಕೊಳ್ಳೆ, ನಮ್ಮ ಮನೆಯವ್ರು ನಮ್ಮ ಮಾಲಕರು ಕೇಳ್ಕೊಂಡು ಬರ್ತೇವೆ. ಇವು ಅಕ್ಕಿನ ಮಾಲಕರು ಮಾಡಿ ಇಟ್ಟಿರ್ತಾನೆ. ಏನು ಹುಚ್ಚುಚ್ಚಾರ, ಏನಿದು? ಹಿಂಗೆ ಯಾವುದೂ ಹಿತ ಅಲ್ಲ. ಅದಕ್ಕೆ ಇದ್ರಾಗ ಯಾರು ಮುಣಿಗ್ಯಾರಲ್ಲ, ಇವರನ್ನು ಭಕ್ತಿ ಮಾರ್ಗಕ್ಕೆ ಹಚ್ಚಬೇಕನ್ನುವಂಥ ಅಂತಕ್ಕ ನಿನ್ನಂತಲ್ಲಿ ಕರಗ್ತಿತ್ತಂದ್ರೆ ನೀನು ನನ್ನ ಭಕ್ತ. ಅದಕ್ಕೆ ಮೈತ್ರಿ ಕರುಣ ಏವಚ.
ಇದೊಂದು ಗುಣ. ಅಂದರೆ ಏನು, ಯಾರೇ ನಿಮಗೀಗ ಏನೇ ನಿಮಗೆ ಇದರಿಂದ ಎರಡೇದ್ರದ್ದು ಸೂತ್ರ ನಿಮಗೆ ಹೇಳ್ಬೇಕಂದ್ರೆ, ಈಗ ಸಪ್ತ ಮಾಡ್ಲಿಕ್ಕತ್ತಾರೆ, ಯಾರೇ ನಿಮ್ಮ ಜೊತೆ ಇದ್ದರೂ ಸಹಿತ ಅವ್ರಿಗೇನ್ರಿ ಅಲ್ಲಿ ಪ್ರವಚನ ನಡೆದ ನೋಡ್ರಿ ರೂಪಕ್ಕೆ ಹೋಗ್ಕೊಂಡು ನಾನು ಕರ್ಕೊಂಡು ಬರ್ರಿ ಅವ್ರು. ಅಲ್ಲೇ ಕೂತು ಹಾಳಾಟಿ ಹೊಡಿದಕ್ಕಿಂತ ಬರ್ರಿ ಅಲ್ಲಿ ಪಾಂಡುರಂಗನ ಗುಡಿಯಾಗ ಕೀರ್ತನ ನಡೆದದ, ಸಂತರು ಬಂದಾರ, ಕೀರ್ತನ ಪ್ರವಚನ ಕೇಳಿ ನಡ್ರಿ ಅಂತೇಳಿ ಕಾಲು ಹಿಡಿದಾರೆ. ಯಾಕಾಗಲ್ಲ ಕರ್ಕೊಂಡು ಬರ್ರಿ ಅಂತಾರೆ. ಭಗವಂತನ ಭಕ್ತಿಗೆ ಹಚ್ಚಲಿಕ್ಕೆ ಎಂತೆಂಥವ್ರು ಕಾಲು ಹಿಡ್ದಾರ, ನಮ್ಮಂಥವ್ರು ಅಲ್ಲ, ಎಂತೆಂಥವ್ರು. ಅವ್ರು ತುಕಾರಾಮ್ ಮಹಾರಾಜರಂತಾರ, आता तरी पुढे हाची उपदेश नका करू नाश आयुष्याच्या सकळांचे पाये माझे दंडवत आपलाले चित्त शुद्ध करा. एकनाथ महाराजांतार कर जोडून विनवितो तुम्हा तुम्ही वासुदेव वासुदेव. ಅವರೇ ಅಂದಾರ, ಕಾಲು ಬಿದ್ದು ಹೇಳ್ತಂದಾರ, ಕೈ ಇದು ಮಾಡಿ ಏನಪ್ಪ ಅಂದ್ರೆ ಇಷ್ಟು ದಂಡವತ ನಮಸ್ಕಾರ ಮಾಡಿ ಹೇಳ್ತಾರೆ. लागोनिय पाय विनवितो तुम्हाला करे ताಳಿ ಬೋಲ ಮುಖಿ ನಾಮ ಅಂತ ತುಕ್ಕೊಬ್ಬಾರೆ. ಅವ್ರಂಥವ್ರೆ ಕಾಲು ಹಿಡಿದಾಗ ನಮ್ಮಂಥವ್ರು ಕಾಲು ಹಿಡಿದ್ರೆ ಏನಾಗ್ತದೆ, ಭಗವಂತಗೆ ಆನಂದ ಆಗ್ತದೆ. ಏನಪ್ಪ ನನ್ನ ಭಕ್ತಿ ಸಂಬಂಧ ಅವ ಮನುಷ್ಯ ನನ್ನ ಭಕ್ತ ಅವ್ರನ್ನ ಕಾಲು ಹಿಡಿದು ಕರ್ಕೊಂಡು ಬಂದಾನ ಅಂತಂದ್ರೆ ಇವಾಗ ಏನಾದ್ರು ಬೋನಸ್ ಇದ್ದಂಗೆ ಇವು ಮಾಡೋ ಭಕ್ತಿಗೆ ಎಷ್ಟು ಕೊಡಬೇಕಾಗಿತ್ತಲ್ಲ ಅದ್ರ ಡಬಲ್ ಭಗವಂತ ಪಾಂಡುರಂಗ ಕೊಟ್ಟು. ಅದಕ್ಕೆ ಮೈತ್ರೇಯಿ ಕರುಣೈವಚ ನಿರ್ಮಮೋ ನಿರಹಂಕಾರ. ಭಕ್ತಿ ಹೆಂಗಿರಬೇಕು, ಅವನಂತಲ್ಲಿ ಮಮಕಾರನೂ ಇರಬಾರ್ದು, ಅಹಂಕಾರನೂ ಇರಬಾರ್ದು. ಏನು ಮಮಕಾರನೂ ಇರಬಾರ್ದು ಅಂದ್ರೆ ಏನು, ಮಮಕಾರ ಅಂದರೆ ಏನು, ಎಲ್ಲ ನಂದು ಈ ಮನಿ ನಂದು, ಅದರ ಟಿ ವಿ ನಂದು, ಇದು ನಂದು, ಅದು ನಂದು, ಇದು ನಂದು ಅಂತೇಳಿ ಅದನ್ನು ಬಿಟ್ಟು ಹೋಗ್ಲಾರ್ದಂಗೆ. ಮನಿ ಬಿಟ್ಟು ಕೆಲವು ಮಂದಿ ಹೊರಗೆ ಬರೋದಿಲ್ಲ, ಅಷ್ಟು ಮನಿ ಮೇಲೆ ಪ್ರೀತಿ, ಬರೇ ಮನಿನ ನೋಡ್ಕೊತ ಕೂಡುದು. ಅದಕ್ಕೆ ಇವ್ಯಾವು ನಾನು ಅಂತ ಹಚ್ಕೋಬೇಡ. ಸುಮ್ಮ ಹಂಗೆ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಸುಮ್ಮ ನಾನು ತಿಳ್ಕೊಂಡು ಹೋಗು. ಯಾವ ಸಮಯದಾಗ ಯಾರು ಯಾವಾಗ ಎಲ್ಲಿಂದ ಹೋಗ್ತಾರೆ ಇನ್ನೂ ಗೊತ್ತಾಗೋದಿಲ್ಲ. ಒಂದು ಗಿಡದಾಗ ಹಕ್ಕಿಗಳು ಕೂತಿರ್ತಾವೆ ಅಂತ ತಿಳ್ಕೊರಿ ಶರಣರ, ಎಲ್ಲ ಹಗ್ಗೋಗಿ ಕೂತಿರ್ತಾವೆ. ಅವೊಂದು ಯಾರೇ ಬಂದು ಈಗ ಒಂದು ಚಪ್ಪಾಳಿ ಹೊಡೆದ ಕೂಡಲೇ ಅವು ಎಲ್ಲಿ ಬೇಕಾದಲ್ಲಿ ಹಾರು ಹೋಗ್ತಾವೆ. ಹಾಗೆ ಒಂದು ಗಿಡದಾಗ ಕೂತಂಗೆ ನಾವು ಪ್ರಪಂಚದಾಗ ಅವರು ಇವರೆಲ್ಲ ನಮ್ಮವರು ಅಂತೇಳಿ ಕೂತಿರ್ತೇವೆ. ಸಮಯ ಬಂದ ಕೂಡಲೇ ಒಬ್ಬರು ನಮ್ಗಿಂತ ಮೊದಲೇ ಹೋಗ್ತಾರೆ, ನಾವರೇ ಅವ್ರಿಗಿಂತ ಮೊದಲು ಹೋಗ್ತೀವಿ. ಹೋದಪ್ಪ ಅಂಥೇಳಿ ಅದು ತ್ರಾಸು ಮಾಡ್ಕೋತಾರೆ. ಯಾರು ಏನು ಭಾಳ ದಿವ್ಸ ತ್ರಾಸು ಮಾಡ್ಕೋದಿಲ್ಲ. ನಾವು ತಿಳ್ಕೊಂಡೇವು ಇಷ್ಟೆಲ್ಲ ಮಾಡೇವು, ನಮ್ಮ ಸಂಬಂಧ ಭಯಂಕರ ಅಳ್ತಿರ್ಬೇಕಂತ ಯಾರೂ ಅಳೋದಿಲ್ಲ. ನೀವು ಹಂಗೆ ತಿಳ್ಕೊಂಡಿರಿ. ನೀವು ಬೇಕಾದ್ರೆ ನೀವು ಇದ್ದಾಗ ಒಂದು ಸತ್ತರ್ಗತೆ ಆಗಿ ಬಿದ್ದು ನೋಡ್ರಿ. ಯಾಕೆ ಯಾರು ನಮ್ಮನ್ನು ನೆನೆಸೋದಿಲ್ಲ. ನಾವು ಹಂಗೆ ತಿಳ್ಕೊಂಡು ನಾವಿರ್ಲಿಕ್ಕಂದ್ರೆ ಹೆಂಗೆ ನಡೀತೀರಿ ಅದು. ನಾನೋ ಅಲ್ರಿ ಮನೆ ನಡ್ಸ್ಕೊಂಡು ಹೋಗವ, ನಾನೋ ಹೋದ್ರೆ ಏನು ಗತ್ತಿರಿ ಅದು. ಈಗ ಮನೆ ನಡ್ಸ್ಕೊಂಡು ಹೋಗಾರಲ್ಲ, ದೇಶ ನಡ್ಸ್ಕೊಂಡು ಹೋಗಾರಲ್ಲ, ಇಂಥವು ಎಲ್ಲ ನಡ್ಸ್ಕೊಂಡವ್ರು ಹೋದ್ರು ಸಹಿತ ಯಾವುದೂ ಏನೂ ನಿಂತಿಲ್ಲ, ಎಲ್ಲ ನಡೆದದು. ನೀ ಹಂಗಂತೀವಿ, ನಾವು ಇರ್ಲಿಕ್ಕಂದು ನಡೀದಿಲ್ಲ ರೀ. ಬಾರೋಪ ಮಾರೇ, ಅಲ್ಲಿ ಪುರಾಚನ ಅದು ನಡೆದದ. ವಾರ್ಕಾರಿ ಸಂತರು ಅಲ್ಲಿ ಪಾಂಡುರಂಗನ ಗುಡ್ಯಾಗ ನಾವು ಮನೆ ಬಿಟ್ಟು ಹೋದ್ರೆ ಹಂಗ್ರಿ, ಮನೆ ನಾವು ಇರ್ಲಿಕ್ಕಂದು ನಡೀದಿಲ್ಲ ಅಂತ. ಅವ್ರ ಮನೆಯವ್ರು ಅಂತಾರೆ, ಹೋಗೋ ಮೊರೆ ಮುದುಕಾದ್ರೂ ಸಹಿತ ಇನ್ನ ಇಲ್ಲೇ ಕ್ಯಾಕರ್ಸ್ಕೊತ ಉಳ್ಕೊತ ಕೂತಿ, ಹೋಗಲ್ಲಿ ಹೋಗಿ ಕೂತು ಹೋಗ್ಬಾ. ಬರೀ ನಮ್ಮ ತಲೆ ತಿನ್ನೋದ್ರಾಗ ನಮ್ಮ ಆಯುಷ್ಯ ಆಯ್ತು, ನಿನ್ನ ಗಂಟು ಹಾಕ್ಕೊಂಡಿದ್ದೆ ತಪ್ಪಾತಂತ ಅವ್ರು ಅಂತಾರೆ ಮನ್ಯಾಗ. ಇವ ಅಂತಾನ ನಾವು ಇರ್ಲಿಕ್ಕಂದು ನಡೀದಿಲ್ಲ, ಬರೀ ಸುಮ್ಮನೆ ಕಾರ್ಬಾರ ಮಾಡೋದು. ಮುದುಕರಾದ್ಮೇಲೆ ಏನು ಕಾರ್ಬಾರ ಮಾಡೋದು ರೀ? ಮಕ್ಕಳು ದೊಡ್ಡವಾದ್ರೆ ಕೊಟ್ಟು ಬಿಡೋದು, ಮುಗದಾಣಿ ಕೊಟ್ಟು ಬಿಡೋದು. ಹಾಂ ತಗೋ ಹೊಡ್ಕೊತ ಹೋಗಿ ಗಾಡಿ ನೀನೆ ಅಂತೇಳಿ ಪಾಂಡುರಂಗನ ಭಕ್ತಿ ಮಾಡ್ಕೋದು ಕೂಡಬೇಕಿಲ್ಲ. ಈಗ ಬಂದಾರ ನೋಡಿ ಇವರು, ಹೌದು, ಎಲ್ಲಿ ನೋಡಿದಲ್ಲ ನನಗೆ ಕಾಣ್ತಾರವ್ರು. ನಾ ಎಲ್ಲಿರ್ತೀನಿ ಅಲ್ಲಿ ಅವರು ಇರತ್ತಾರೆ. ಏನು ಇಷ್ಟೇ ಅದ, ಏನು ಮನೆಯಾಗ ಇಟ್ಕೊಂಡು ಏನು ಮಾಡೋದು? ಅದಕ್ಕೆ ನಿರ್ಮಮೋ ನಿರಹಂಕಾರ. ಮಮಕಾರನೂ ಇರಬಾರ್ದು, ಅಹಂಕಾರ ಅಂತೂ ಮೊದಲಿರಬಾರ್ದು. ಅಹಂಕಾರ ಪಡ್ಲಿಕ್ಕೆ ಏನದ? ಅಹಂಕಾರ ಎದರ ಸಂಬಂಧ ಪಡ್ತೀವಿ ರೀ ನಾವು? ಅಹಂಕಾರ ನಾನಾ ಸುಂದರ. ಯಾಕೆ ಜಗತ್ತಿನಾಗ ನಿನಕ್ಕಿಂತ ಸುಂದರ ಯಾರೂ ಇಲ್ಲೇ ಏನು? ಯಾರೂ ಇರ್ಲಿಕ್ಕಂದ್ರೆ ನೀ ಸುಂದರ, ಹೌದು. ನಾನೇ ಶ್ರೀಮಂತ್ರಿ, ನಾವು ಈ ಊರಾಗ ಅಷ್ಟೇ, ನಿನ್ನ ಒತ್ತಿನ ಮುಂದಿನ ಊರಾಗ ನೋಡಿ ಹೋಗಿ, ನೀನು ನಿನಕ್ಕಿಂತ ದೊಡ್ಡ ಅಪ್ಪನ ಅಂತ ಶ್ರೀಮಂತರಿದ್ದಾರೆ. ಈ ಊರಾಗ ಈ ಊರಿಂದ ಏನು ಹೇಳ್ತಿ ಅಂತಾರೆ ಅವರು. ಇಡೀ ಬ್ರಹ್ಮಾಂಡದ ಒಂದು ನಾಯಕನೇ, ಎಲ್ಲ ಈ ಬ್ರಹ್ಮಾಂಡಗಳನ್ನು ರಚನೆ ಮಾಡಿದಂಥ ಆ ಶ್ರೀಮಂತ ಭಗವಂತ ಏನೂ ಇರ್ಲಾರ್ದ ಸುಮ್ಮನೆ ನಿವಾಂತ ಕೂತು ಬಿಟ್ಟಾರ. ಒಂದಿಷ್ಟು ಗಳಿಸಿದ ಕೂಡ ಈ ಊರಾಗ ನಾನಾ ಶ್ರೀಮಂತ.
ಅಹಂಕಾರ ಪಟ್ಕೋದು ಅಗದೇ ನೋಡ್ರಿ ನೀವು ಕಿಸದಾಗ ಸಮಗೋಳ ಹೌದಲ್ಲ ರೀ ಹೌದಲ್ಲ ಹಾಂ ಸಮಗೋಳ ಕಿಸೆದಾಗ ನೋಡ್ರಿ ನೀವು 100 ರೂಪಾಯಿ ಇಟ್ಟಾಗ ನಮ್ಮ ಮೊತ್ತಿನ ಬೇರೆ ಕಿಸದಾಗ ಒಂದು 500 ರೂಪಾಯಿ ನೋಟ್ ಇತ್ತಂದ್ರೆ ಬೇರೆನೇ 1000 ರೂಪಾಯಿ ಇತ್ತಂದ್ರೆ ನಾ ಬಗೆಹರಿಸ್ತಂತ ಹೌದಲ್ಲ ಎಷ್ಟು ಒಳಗಂದ್ರೆ ಅವ್ರು ನಡಿ ಪದ್ಧತಿನೇ ಬೇರೆ ಆವಾಗ 1000 2000 10,000 ಇದ್ದೋದ್ರೆ ನಡೆಯುತ್ತೆ ಅಗದಿ ಏನು ನೋಡಬಾರ್ದು ಸೈಕಲ್ ಮೇಲೆ ಹೋಗೋ ಹೊತ್ನಾಗಿನ ಮಾತೇ ಬೇರೆ ಮಗನ ಕಾರ್ನಾಗ ಹೋಗೋ ಹೊತ್ನಾಗ ನೋಡಬೇಕು ನಮ್ಮ ಗುರುಗಳು ಹೇಳ್ತಿದ್ರು ನಿಮ್ಗಿಂತ ಸಣ್ಣವ್ರು ನೋಡಿ ಬಾಳೆ ಮಾಡಿರಿ ನೀವು ಅಂತ ನಿಮ್ಗಿಂತ ಸಣ್ಣವ್ರು ನೋಡಿ ಬಾಳೆ ಮಾಡಿದ್ರೆ ಸಮಾಧಾನ ಇರ್ತದೆ ಜೀವನದಾಗ ಬರೇ ನಾವು ಸೈಕಲ್ ನಾವೇನು ತೊಗೋತೀವಿ ಕಾರ ಸೈಕಲ್ ಮೋಟ್ರ್ ಏನು ತೊಗೋತೀವಿ ಸೈಕಲ್ ಮೋಟ್ರ್ ಕಾರ್ ಏನು ತೊಗೋತೀವಿ ಬರೀ ತೊಗೋತೀವಿ ಏನು ತೊಗೋತೀವಿ ಅಂದ್ಕೊತ ಕಡಿತನಕ ನಿದ್ದಿಂದ ಗೋಳಾಡ್ಕೊತಾನೆ ಇದು ಹೋಗಿಬಿಡ್ದಾಗ್ತದೆ ಅದಕ್ಕೆ ನೋಡ್ರಿ ಎಷ್ಟು ಕೊಟ್ಟಾನ ಭಗವಂತ ಅದ್ರಾಗ ತೃಪ್ತಿಯಿಂದಿರೋದು ಅಹಂಕಾರ ಅಂತೂ ಪಡ್ಲಿಕ್ಕೆ ಹೋಗೋದು ಅಹಂಕಾರ ಇಷ್ಟು ಕೆಟ್ಟದಲ್ಲ मी पणे कैसेनी न साहे ते भगವಂತಿ कैसेनी ಸಾಯೇಲ್ ಸಮರ್ಥರಂತಾರ ಅಹಂಕಾರ ಯಾರಿಗೂ ಸೇರೋದಿಲ್ಲ ನಿನಗೆ ಅಹಂಕಾರ ಬಂದ್ರೆ ನಿನ್ನ ಯಾರೂ ಸೇರೋದಿಲ್ಲ ಮತ್ತು ಭಗವಂತಿ ಹೆಂಗೆ ಸೇರ್ತದೆ मी पणे ತ್ಯಾಗೋನ ರಾಹೆ ತೋಚಿ ಏಕ ಸಮಾಧಾನಿ ಅದಕ್ಕೆ ಅಹಂಕಾರ ಅದಕ್ಕೆ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮೆ ಅಂತ ಭಕ್ತಿ ಹೆಂಗಿರಬೇಕು ಸುಖ ದುಃಖದೊಳಗೆ ಸಮ ಸ್ಥಿತಿ ಇಟ್ಟಿರ್ಬೇಕು ಸುಖ ಬಂದಾಗೂ ಆರಾಮಿರಬೇಕು ದುಃಖ ಬಂದಾಗೂ ಆರಾಮಿರಬೇಕು ನಾವೇನು ಮಾಡ್ತೇವೆ ಸುಖ ಬಂದ ಕೂಡಲೇ ಅದೇನು ನೋಡಬಾರ್ದು ನಮ್ಮದು ದುಃಖ ಬಂದ ಕೂಡಲೇ ಕೆಟ್ಟ ಮೂತಿ ಮಾಡ್ಕೊಂಡು ಕೂಡ್ತೀವಿ ನನ್ನ ಭಕ್ತ ಹಂಗಿರಬಾರ್ದು ಅಂತಾರೆ ಸುಖ ಬಂದಾಗೂ ಅದು ಭಾಳ ದಿವಸ ಇರುವುದಿಲ್ಲ ದುಃಖ ಬಂದರೂ ಭಾಳ ದಿವಸ ಇರುವುದಿಲ್ಲ ಈಗ ಹೊಂಟಿರ್ತೀರಿ ಮಾಡಿರ್ತದ ಮೇಲೆ ಮಾಡದ ಅಂತೇಳಿ ಅಗದಿ ಏನೇ ನೆಳ್ಳಾಗದ ಮ್ಯಾಲೆ ಮಾಡಿ ಬೀಚ್ತಿದ್ದಪ್ಪ ನಳ್ಳಾಗಿದ್ದೇವೆ ಅಂತೇಳಿ ಆರಾಮ ಪಡೋದಕ್ಕೆ ಮಾಡಿ ಮುಂದೆ ಹೋಗಿಬಿಡ್ತದೆ ಮತ್ತು ಬಿಸಿಲು ಬರ್ತದೆ ಹೌದಿಲ್ಲಣ್ಣ ಸುಖ ದುಃಖ ಇವು ಒಂದ ಕಡೆ ಇರೋದಿಲ್ಲ ಅವು ಸುಖದ ಹಿಂದೆ ದುಃಖ ಇರ್ತದೆ ದುಃಖದ ಹಿಂದೆ ಸುಖ ಇರ್ತದೆ ಇವು ಭಗವಂತನ ನಿರ್ಮಾಣ ಮಾಡ್ಯಾನ ದುಃಖನೇ ಇರ್ಲಿಕ್ಕಂದ್ರೆ ಸುಖಕ್ಕೇನು ಮಹತ್ವ ಇತ್ತು ದುಃಖನೇ ಇರ್ಲಿಕ್ಕಂದ್ರೆ ಸುಖಕ್ಕೇನು ಮಹತ್ವ ಇತ್ತು ರಾತ್ರಿನೇ ಇರಲಿಲ್ಲ ಅಂದ್ರೆ ಹಗಲಕ್ಕೇನು ಮಹತ್ವ ಇತ್ತು ಸಾಯುವುದೇ ಇರಲಿಲ್ಲ ಅಂದ್ರೆ ಈ ಜೀವನಕ್ಕೇನು ಮಹತ್ವ ಇತ್ತು ಮನುಷ್ಯ ಸಾಯ್ತಾನ ಅಂತೇಳಿದಕ್ಕೆ ಮಹತ್ವ ಅದ ಹುಟ್ಟಿದ ಒಟ್ಟ ಸಾಯತ್ತಿದ್ದಿಲ್ಲ ಅಂದ್ರೆ ಹ್ಯಾಂಗೋಪ ಹುಟ್ಟಿದ್ದ ಖರೆ ಆತು ಸಾಯುವುದೇ ಇಲ್ಲ ಅಂದ್ರೆ ಎಷ್ಟು ದಿವಸ ಅದು ಹಂಗೆ ಬ್ಯಾಸರ ಹಾಕೊಂಡು ಹೋಗಿಬಿಡ್ತದ ಆಮೇಲೆ ಎಷ್ಟು ದಿವಸ ಅದು ಹಂಗೆ ಒಟ್ಟ ಸಾಯುವುದಲ್ಲಪ್ಪ ಅವ ಅದಕ್ಕೆ ಸಾಯುವುದದ ಅಂತೇಳಿ ಈ ಜೀವನಕ್ಕೆ ಮಹತ್ವ ಅದ ಕತ್ಲೆದ ಅಂತೇಳಿ ಬೆಳಕಿಗೆ ಮಹತ್ವ ಅದ ದುಃಖದ ಅಂತೇಳಿ ಸುಖಕ್ಕೆ ಮಹತ್ವ ಅದ ಬಡತನ ಅದ ಅಂತೇಳಿ ಶ್ರೀಮಂತರಿಗೆ ಮಹತ್ವ ಅದ ಉತ್ತಮರು ಏನಪ್ಪ ಅಂದ್ರೆ ಅಧಮರಿದ್ದಾರೆ ಅಂತೇಳಿ ಉತ್ತಮರಿಗೆ ಮಹತ್ವ ಅದ ಎಲ್ಲರೂ ಸಂತರೆ ಆಗಿಬಿಟ್ರೆ ಗತಿ ಏನಾಗಬೇಕು ಎಲ್ಲರೂ ಭಗವಂತನ ಭಕ್ತೆ ಆದರೆ ಈ ಭವಕ್ಕೆ ಬೀಜ ಬೆಲ್ಲಿ ಅದು ಅಂತ ಬಸವಣ್ಣವ್ರು ಅಂತಾರೆ ಎಲ್ಲರೂ ನಿಮಗತ್ತೆ ಭಕ್ತಿ ಮಾಡ್ಕೊತ ಕೂತ್ರೆ ಮತ್ತು ಮುಂದೆ ಸಂಸಾರ ಮಾಡೋರು ಯಾರು ಸಂಸಾರ ಆಗಲಿ ಅಂದ್ರೆ ಮಕ್ಕಳು ಹುಟ್ಟಲಿಲ್ಲ ಅಂತಂದ್ರೆ ಈ ಭೂಮಿಗೆ ಮತ್ತಿನ ಈ ಒಂದು ಇದು ನಡಿಬೇಕು ಹೆಂಗೆ ನಮ್ಮದಲ್ಲಿ ಇದು ವ್ಯವಹಾರ ಅದಕ್ಕೆ ಎಲ್ಲನೂ ಬೇಕು ಸತ್ವಗುಣನೂ ಇದ್ದಾರೆ ರಜೋಗುಣಿಗಳು ಇದ್ದಾರೆ ತಮೋಗುಣಿಗಳು ಅಂದ್ರೆ ಈಗೇನಾಗ್ತಿದ್ದು ಸಮ ದುಃಖ ಸುಖ ಕ್ಷಮೆ ಸುಖ ದುಃಖದೊಳಗೆ ಸಮದಾಗಿ ಇದ್ದು ಬಿಡ್ರಿ ನೀವೆಲ್ಲರೂ ಏನು ಸುಖ ದುಃಖದೊಳಗೆ ಸಮ ಸುಖ ಬಂದರೂ ಸಹಿತ ಭಾಳ ಹೊತ್ತು ಇರೋದಿಲ್ಲ ಅಂತ ತಿಳ್ಕೊಂಡು ಬಿಡ್ರಿ ನೀವು ಸುಖ ಬಂದ್ರೆ ಕಾಯಂ ಇರ್ತದೆ ಅಂತಾನೆ ಇರೋದಿಲ್ಲ ಅದು ಹಾಂ ದುಃಖ ಬಂದ್ರೆ ಅದ್ರ ಕಾಯಂ ಇರ್ತಾನೆ ಅದು ಕಾಯಂ ಇರೋದಿಲ್ಲ ಆವಾಗ ಸುಮ್ಮನೆ ನೀವ ಅಂತಿದ್ಬಿಡು ಸ್ಥಿತಪ್ರಜ್ಞನಗತಿ ಸುಖದಾಗೂ ಏನು ತಲೆ ಕೆಡಿಸ್ಕೋಬೇಡ ದುಃಖನಾಗೂ ಏನು ತರಿಸ್ಬೇಡ ಸಮೇತ ಹಿಂಗೆ ಬರ್ತಾವ ಹೋಗ್ತಾವ ಇವ್ರ ಏಕನಾಥ್ ಮಹಾರಾಜರಂತಾರೆ ನೋಡ್ರಿ ಜೈಸಾ ಸ್ಥಿತಿ ಆಹೆ ತೈಸಾ ಪರಿರಾಹೆ ಕೌತುಕತೋ ಪಾಹೆ ಸಂಚಿತಾಚೆ ಹೆಂಗದ ಹಂಗೆ ಇದ್ದು ಬಿಡು ಕೌತುಕದಿಂದ ನೋಡು ಸುಖ ಬಂದಾಗ ದುಃಖ ಬಂದಾಗ ಡಾಂಬರಾಟ ನೋಡ್ತಿರ್ತೇವೆ ನೋಡ್ರಿ ನಾವು ನಮ್ಗೆ ಡಾಂಬರಾಟದೊಳಗ ಡ್ರಿಂಗ್ನ್ಯಾಗ ಅದು ಹುಡುಗಿಯಾರು ಹಾಯ್ತಿರ್ತಾರ ಅವು ಏನು ನಮ್ಮ ನೋಡಿದ್ಕೊಳ್ಳಿ ಇಷ್ಟು ಕ್ಯಾಟ್ ಅನ್ನಿಸ್ತದೆ ಈ ಕ್ಯಾಟ್ ಅನ್ನಿಸ್ತದೆ ತ್ರಾಸ ಮಾಡ್ಕೋತೀವಿ ಹಿಂದಾಗಡೆ ಒಂದು 4ನೇ ಹೋಗಿಬಿಡ್ತೀವಿ ಅದ್ರಾಗೆ ನಮಗೇನು ಆದಂಗೆ ಆಗ್ತಾನೆ ಹಂಗೆ ಪ್ರಪಂಚದಾಗ ಶರೀರಕ್ಕೆ ಏನಾರ ಆಗ್ತಾನೆ ಮಾಡಿ ಕುಣ್ಲಿಕ್ಕತ್ತಿ
ಹಿಂದಿನ ಜನ್ಮದಳು ಮುಂದಿನ ಸುದ್ದಿ ಅರಿಯದೆ ಮನಬಂದಂತೆ ನೀಚ ಕೃತ್ಯಗಳ ಮಾಡಿ ಇಂದೆನಗೆ ಸುಖವಿಲ್ಲವೆಂದು ಕುಂದಿಟ್ಟು ದೇವಗೆ ಬೈಯುವರೆ ಮೂರ್ಖ. ಆರೇನು ಮಾಡುವರು ಮಾಡಿದ ಕರ್ಮಕ್ಕೆ ಮಾಡಿ ಬಂದದ್ದನ್ನು. ಮಾಡಿ ಬಂದು ಉಣ್ಲಿಕ್ಕತ್ತಿ, ಉಪ್ಪು ತಿಂದ ಮೇಲೆ ನೀರು ಕುಡ್ಲಿಕ್ಕೆ ಬೇಕು, ಕೆಟ್ಟ ಕೆಲಸ ಮಾಡಿದ್ಮೇಲೆ ದುಃಖ ಆಗಲಿಕ್ಕೆ ಬೇಕು. ಮತ್ತು ನೀ ಮಾಡಿದ್ದು ನೀವು ಉಂಡ್ರೆ ಮತ್ತೊಬ್ರು ಗೋಳಾಡಿದ್ರೆ ಯಾರು ಕೇಳ್ತಾರೆ? ಈಗ ಚಂದಾಗಿ ಇರಲ್ಲ, ಈಗ ಚಂದಾಗಿ ಐತಂದ್ರೆ ಮುಂದಿನ ಜೀವನರೇ ಬರ್ತದೆ, ದುಃಖರೇ ಬರೋದಿಲ್ಲ. ಈಗೂ ಮನಸ್ಸಿಗೆ ಬಂದಂಗೆ ಇರೋದು, ನನ್ನ ಮನಸ್ಸಿಗೆ ಬಂದಂಗೆ, ನಿನ್ನ ಮನಸ್ಸಿಗೆ ಬಂದಂಗೆ ಇರ್ತಿ ಅಂತಂದ್ರೆ ಏನದು? ನಿನ್ನ ಮನಸ್ಸಿನ ನಿನ್ನ ಕೈಯಾಗಿ ಬರಲಿಲ್ಲ ಅಂದ್ರೆ ನೀ ಹೆಂಗೆ ಮನುಷ್ಯ ಅಂತಾರದು? ನಿನ್ನ ಮನಸ್ಸಿನ ನಿನ್ನ ಕೈಯಾಗಿರ್ಲಿಲ್ಲ ಅಂದ್ರೆ ಯಾರ ಮನಸ್ಸು ಯಾರ ಕೈಯಾಗದಲ್ಲ ಅವ್ರು ಮಾತ್ರ ಮನುಷ್ಯರು, ಉಳ್ಕಿದವರು ಮನುಷ್ಯರಲ್ಲ. ನಮ್ಮ ಮನಸ್ಸು ನಾವು ಹೇಳಿದ್ದು ಕೇಳಬೇಕದು. ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತೇವೆ, ನಮ್ಮ ಮನಸ್ಸು ಹೇಳಿದ್ದೆ ಮಾಡ್ಕೊತ ಹೋಗವ. ತಿನ್ನಂತ ತಿಂತೇನ ಆಮೇಲೆ ಮನಸ್ಸು ಇಲ್ಲ. ಅದಕ್ಕೆ ಅವ್ರೇನಂದ್ರು, ಸಮ ದುಃಖ ಸುಖ ಕ್ಷಮಿ. ಕ್ಷಮಿ ಅಂತ ನೋಡ್ರಿ, ಸಮ ದುಃಖ ಇದಾತ್ಲ ಇರೋಣ. ಇನ್ನೇ ಭಕ್ತನಂತೇಳಿ ಕ್ಷಮಾಗುಣ ಇರಬೇಕು. ಎಲ್ಲರನ್ನೂ ಕ್ಷಮ ಮಾಡ್ರಿ ನೀವು ಅಂತಾರವರು. ಕ್ಷಮ ಮಾಡ್ಲಿಕ್ಕೆ ನಿಮಗೆ ಅಧಿಕಾರದ ಏನದ? ಭಗವಂತ ಒಬ್ಬ ಕ್ಷಮ ಮಾಡ್ಲಿಕ್ಕೆ ಅಧಿಕಾರ ಇದ್ದಾರೆ. ಹಂಗೆ ಕೇಳಿದ್ರೆ ನಾ ಕ್ಷಮ ಮಾಡ್ತಂತ, ನೀ ಕ್ಷಮ ಮಾಡಲಿಕ್ಕೆ ನೀನೇ ತಪ್ಪುಗಾರಿದ್ದಿ, ಏನು ಕ್ಷಮ ಮಾಡ್ತಿ? ಯಾರು ಏನೂ ತಪ್ಪು ಮಾಡಿಲ್ಲ ಅವ್ರು ಕ್ಷಮ ಮಾಡ್ಬೋದು. ನಮ್ಮಂತಲೇ 108 ತಪ್ಪವ, ನಾವೇನು ಮಂದಿನ ಕ್ಷಮ ಮಾಡೋದು? ಅದಕ್ಕೆ ಇರಲಿ, ಆದರೂ ಸಹಿತ ಎಲ್ಲರನ್ನೂ ಕ್ಷಮ ಮಾಡಬೇಕು. ಯಾರು ಬೇಕಾದ ತಪ್ಪು ಮಾಡಲಿ ಅವ್ರನ್ನ ಕ್ಷಮ ಮಾಡಬೇಕು. ಆ ಕ್ಷಮಾದಿಂದ ಏನಾಗಿಬಿಡ್ತದೆ ಅಂದ್ರೆ, ನೀವೊಬ್ಬವ ದೈವ ಸ್ಥಾನದಾಗ, ದೇವರ ಸ್ಥಾನದಾಗ ಹೋಗಿ ನಿಂದಿರ್ತಿ. ಕ್ಷಮಾಗುಣ ಅನ್ನೋಂಥದ್ದು ಇಷ್ಟದ. ನೀ ಬರೀ ಶಿಕ್ಷಾ ಕೊಟ್ಟರೆ ಏನು? ಶಿಕ್ಷಾ ಕೊಟ್ಟರೆ ಏನಾಗ್ತದೆ? ಅದಕ್ಕೇನೂ ಆಗೋದಿಲ್ಲ. ಕ್ಷಮಾ ಮಾಡಿ, ಆಯ್ತಳಪ್ಪ, ಇನ್ನು ಅಂಥದ್ದು ಮಾಡಬೇಡ ನೀನು. ಅವ್ನು ನಿನ್ನ ಮೇಲೆ ಭಯಂಕರ ಭಕ್ತಿ ಬಂದ್ಬಿಡ್ತು. ಇಂಥ ನಾ ತಪ್ಪು ಮಾಡಿದ್ದೆ, ಆದರೂ ಸಹಿತ ಕ್ಷಮಾ ಮಾಡಿರಲ್ಲ. ಸಂತರು ಸದ್ಗುರುಗಳು ಯಾರು ಭಗವಂತನ ಭಕ್ತಿ ಮಾಡ್ತಿರ್ತಾರಲ್ಲ ಅವ್ರು ಎಲ್ಲರನ್ನೂ ಕ್ಷಮಾ ಮಾಡ್ತಿರ್ತಾರೆ. ಅವ್ರಂದ್ರು, ಜಾಲೇತೆ ಜಾಲೆ, ಏನಾಗ್ಯದ ಜಾಲೇತೆ ಹೋಗುನಗೇಲೆ, ಏನಾಗ್ಯದ ಆಗಿ ಹೋಗ್ಯದ, ಆತಾತರಿ ವರ್ತನೆ ಪಾಯಿಜಿ, ಇನ್ನದ ಚಂದ ಏರಪ್ಪ ಸಾಕು. ಇಷ್ಟು ನೀವೆಲ್ಲರೂ ಕ್ಷಮ ಮಾಡ್ಕೋತ ಇರ್ರಿ. ಏನು ಯಾರ ಮೇಲೂ ಸಹಿತ ಹಾಗೆ ಹೆಂಗೆ ಅನ್ಲಿಕ್ಕೆ, ನಿನ್ನೆ ತಪ್ಪು ಮಾಡಿಲ್ಲ ನೀನು ರಗಡ್ ದುಲಿಯಾದ, ನಿನ್ನ ತಪ್ಪು ಮುಚ್ಚಿಟ್ಕೋತಿ, ಮತ್ತೊಬ್ಬರಿಗೆ ತಪ್ಪಿಗೆ ಕ್ಷಮ ಮಾಡೋದಂದ್ರೆ ಏನದು? ಹೌದಲ್ಲ? ಅದಕ್ಕೆ ಹಂಗೆ ಇಲ್ಲ. ಆಮೇಲೆ ಸಂತುಷ್ಟಂ ಸತತಂ ಯೋಗಿ ಅಂತ ನೋಡ್ರಿ, 14ನೇ ಶ್ಲೋಕನಾಗ ಏನಂತಾರ? ಸಂತುಷ್ಟ ಸತತಂ ಯೋಗಿ. ನೀವು ಹೆಂಗಿರ್ಬೇಕಂದ್ರೆ ಯಾವಾಗಲೂ ಆನಂದದಿಂದ ಇದೆ, ಸಂತುಷ್ಟ. ಈಗ ನೋಡ್ರಿ, ಇದಕ್ಕೊಂದು ಸಮುದ್ರದ ಉಪಮಾ ಕೊಡ್ತಾರೆ. ವಾರ್ಷಿಯೇ ವಿನ ಸಾಗರು ಜೈಸಾ ಜಳೆ ನಿತ್ಯ ನಿರ್ಭರು ತೈಸಾ ನಿರುಪಚಾರು ಸಂತೋಷೀಜೋ. ಅಂದ್ರೆ ಏನು? ಸಮುದ್ರ ಮಳೆಗಾಲದಾಗ ಅಷ್ಟು ಭಯಂಕರ ತುಂಬಿಯಾಗಿ ಹಿಂಗೆ ಮ್ಯಾಲೆ ಬರೋದು, ಮಳೆ ಇರ್ಲಾರ್ದಾಗ ತಳಗೆ ಹೋಗೋದು, ಹಿಂಗೇನ್ರ ಆಗ್ತಾನೆ ಅದು. ಮಳೆ ಆದ್ರೆ ಏನೋ ಬಿಟ್ರೇನೋ, ನಾ ತುಂಬಿಕೊಂಡು ಆರಾಮಿದ್ದು ಬಿಟ್ಟಂತ. ಮಳೆ ಬಂದ್ರೂ ಹಾಗೆ ಇರ್ತದೆ, ಮಳೆ ಬರಲಿಲ್ಲ ಅಂದರೂ ಯಾವಾಗಲೂ ತುಂಬಿಕೊಂಡು. ಹಂಗೆ ಯಾವಾಗಲೂ ಸತತಂ ಸಂತುಷ್ಟ ಯೋಗಿ, ಯಾವಾಗಲೂ ಸಂತೋಷದಿಂದ ಇರು. ನಿನ್ನ ಮೋತಿ ಕೆಟ್ಟ ಆಗೇಬಾರ್ದದು. ಆ ಮೋತಿ ಕೆಟ್ಟ ಆಗೋದಂದ್ರೆ ದರಿದ್ರ ಮೋತಿ ಇದ್ದಂಗಲ್ಲ. ಕೆಟ್ಟ ಮೋತಿ ಅವರು ಮುಖ ನೋಡಿ ನೀವು ಏನ್ರ ಅಕಸ್ಮಾತ್ ಮುಂಜಾನೆ ಎಲ್ಲರೂ ಹೊಂಟ್ರಿ ಅಂದ್ರೆ ನಿಮ್ಮ ಕೆಲಸ ಆಗೋದಿಲ್ಲ. ಸದಾ ನಕ್ಕೋತಿರ್ಬೇಕು, ಆನಂದ ಇರ್ಬೇಕು, ಅಗ್ರಿ ಆನಂದ. ಈಗ ನೋಡ್ರಿ, ಯಾರೇ ಹೋದ ಕೂಡಲೇ ಎದುರಿಗೆ ಬಂದ ಕೂಡಲೇ ಯಾಕ್ರಿ ಆರಾಮ್ರಿ ಅಂತಂತೇ ಇಲ್ರಿ ನಾವು. ಆ ಕೆಟ್ಟ ಮೋತಿ ಮಾಡ್ಕೊಂಡು ಎಲ್ಲಿ ಆರಾಮ್ರಿ ಅಂತಾರಿಲ್ಲ. ಅದೇ ನೀ ಇದನ್ನೆಲ್ಲ ಹಿಂಗೆ ಭಕ್ತಿ ಚಲೋ ಭಕ್ತಿ ಇದ್ದಂದ್ರೆ ಒಳ್ಳೆ ಆರಾಮ್ರಿ, ಒಳ್ಳೆ ಆರಾಮಿದ್ದನ್ರಿ, ಅಷ್ಟ ಯಾಕೆ ಆನಂದ ಇದ್ದನಂತ ಹಿಂಗನ್ರಲ್ಲ. ಏನು ಸುಡ್ತೀರಿ ಆರಾಮನ್? ಆ ರಾಮನ ಏನು ಸುಡ್ತೀರಿ ಅಂತೇನೋ. ಅವ್ರು ಏನು ಕೇಳ್ತಾರ, ಯಾಕ್ರಿ ಆ ರಾಮ್ ಇದ್ದೀರಿ ಅಂತ ಕೇಳ್ತಾರೋ. ಆ ರಾಮ್ ಇದ್ದೀರಿ ಇಲ್ಲಿ ನೀವು ಅಂತ. ಮತ್ತು ಅವ ಇದ್ದಾವ ರಾಮನ ನಾಮಸ್ಮರಣೆ ಮಾಡ್ಕೋತ ಇದ್ದಾವ, ಒಳ್ಳೆ ಆರಾಮಿದ್ದನ್ರಿ ಅಂತ. ಮತ್ತು ರಾಮ ಇಲ್ಲ, ಏನಿಲ್ಲ, ಭಕ್ತಿ ಇಲ್ಲ, ಏನೂ ಇಲ್ಲ ಅಂತಾನೆ. ಎಲ್ಲಿ ಆ ರಾಮ್ರಿ? ಆ ರಾಮಗ ನಮಗೆ ಸಂಬಂಧ ಬಿದ್ದಿ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ.
ಈ ಪರಮಾತ್ಮನ ಆತ್ಮ ಅನ್ನುವಂಥದ್ದು ನನ್ನೊಳಗಿರುವಂಥ ಆತ್ಮ ಎಲ್ಲರಂತಲ್ಲೂ ಅದ ಅನ್ನುವಂಥದ್ದು ನಿಶ್ಚಯ ನಿನ್ನಂತಲೇ ಆಗಿರಲಿ. ಮೈಯರ್ಪಿತ ಮನೋರ್ಬುದ್ಧಿ, ತನ್ನ ಮನಸ್ಸ ಮತ್ತು ಬುದ್ಧಿಯನ್ನು ಯಾರು ನನಗೆ ಅರ್ಪಣೆ ಮಾಡ್ಯಾರಲ್ಲ, ಯೋಮೇ ಭಕ್ತ ಸಮೇ ಪ್ರಿಯ, ಈ ಭಕ್ತ ನನಗೆ ಅತ್ಯಂತ ಪ್ರಿಯ ನೋಡಪ್ಪ ಅರ್ಜುನ ಅಂಥೇಳಿ ಕೃಷ್ಣ ಪರಮಾತ್ಮ ಈ ಒಂದು ಶ್ಲೋಕನೊಳಗೆ ಹೇಳ್ತಾನೆ. ಈ ಎರಡು ಶ್ಲೋಕದ ಅರ್ಥ ನಿಮಗಾದಲ್ಲ. ಈಗ ಈ ರೀತಿ ನಾವು ಇರಬೇಕು ಅಂದ್ರೆ ನಾವು ಭಕ್ತರು, ಅಂದ್ರೆ ನಾವು ಭಕ್ತರು ಅಂತ. ಪಾಂಡುರಂಗನ ಭಕ್ತರಿ, ನಾವು ಪಾಂಡುರಂಗನ ಭಕ್ತರಿ ಅಂತೇಳಿ ನೀ ಭಕ್ತರಂತ ನೀ ಅಂದ್ಕೊಂಡ್ರೆ ಆಗೋದಿಲ್ಲ. ಭಗವಂತಂತಾನ ಹೇಚಿ ತೋರ ಭಕ್ತಿ ಆವಡತಿ ದೇವ ಸಂಕಲ್ಪಾವಿ ಮಾಯಾ ಸಂಸಾರಾಸಿ ಅಂತ. ಸಂಸಾರ ಸುಳ್ಳು ಅಂತ ತಿಳ್ಕೊಂಡು ನನ್ನಂತಲ್ಲಿ ಬಾ ಅಂದ್ರೆ ನೀ ನನಗೆ ಶ್ರೇಷ್ಠ ಭಕ್ತ. ಇಲ್ಲಿ ಕೂಡುದ ಎಷ್ಟೊತ್ತಿಗೆ ಮುಗಿಸ್ತಾರಪ್ಪ, ಇವರು ಬಂದಾರತ್ತ ವಿಜಾಪುರಿಂದ, ಇನ್ನೂ ಏನು ಮುಗ್ಸಂಗೆ ಕಾಣಿಸೋದಿಲ್ಲ, ನಾವು ಮನೆಗೆ ಹೋಗ್ಬೇಕಾಗೈತಿ. ಹಿಂಗೆ ಬರೀ ಇಲ್ಲಿ ಕೂತರು ಸಹಿತ ಮನ್ಯಾಗ ನೀವು ಹೋಗಿ ಕೂತಿದಂದ್ರೆ ನಿಮ್ಮ ಶರೀರ ಇಲ್ಲಿ ಕೂತರು ಸಹಿತ ನಿಮ್ಮ ಮನಸ್ಸು ಹೋಗಿ ಮನ್ಯಾಗ ಕೂತಿತ್ತಂದ್ರೆ ಏನು ಮಾಡೋದು ತೊಗೊಂಡು, ಹೌದಲ್ಲ? ಮಠದೊಳಗಿನ ಬೆಕ್ಕ ಇಲ್ಲಿ ಕಂಡು ತಿನ್ಲಿಕ್ಕೆ ಹಾರಿ ಬಿಡ್ತಂದ್ರೆ ಏನು ಉಪಯೋಗ? ಇಲ್ಲಿ ಕೂತಿರ್ಕರೆ ಪಾಂಡುರಂಗನ ಎದುರಿಗೆ ಬರೇ ಮನೆ ಚಿಂತನೆ ಬಂತಂದ್ರೆ ಇಲ್ಲಿ ಕೂತ್ರ ಪಕ್ಕ ಕೂತು ನಾವು ಅಕಸ್ಮಾತ್ ಆ ಭಗವಂತನ ಚಿಂತನದೊಳಗೆ ಕಾಲು ಕಳೆದೇವಂದ್ರೆ ನಾವು ಆ ಭಗವಂತನ ಒಂದು ಭಕ್ತರೊಳಗೆ ಶ್ರೇಷ್ಠ ಭಕ್ತರ ಸ್ಥಾನ ನಮಗಾಗ್ತದೆ. ಅಂಥ ಭಕ್ತಿಯನ್ನು ನಾವು ನೀವುಗಳೆಲ್ಲ ಮಾಡೋಣ. ಯಾಕಂದ್ರೆ ಶೇಗುಣಸಿ ಗ್ರಾಮದೊಳಗೆ ಇಂಥ ಪಾಂಡುರಂಗ ರುಕ್ಮಿಣಿ ಸಹಿತ ಪಾಂಡುರಂಗ ಬಂದು ನೆಲೆಸ್ಯಾನ ಅಂದಾಗ ಆ ಪಾಂಡುರಂಗನ ಭಕ್ತಿಗಾಗಿ ಎಲ್ಲರೂ ಬರುತ್ತೆ ಬರ್ರಿ, ಎಲ್ಲರೂ ಬರುತ್ತೆ ಬರ್ರಿ. ಒಬ್ಬರೇ ಪ್ರಯತ್ನ ಮಾಡೋದಲ್ಲ. ಈಗ ಒಂದು ಪದ ಅಂತ ನೋಡ್ರಿ, ಈ ಧರೆಯ ಭೋಗವನಿಗೆ ಹಾಂ ಬರ್ತೀರಾ ಇಲ್ಲೇ ಇರ್ತೀರಾ ಅಂತೇಳಿ ಒಂದಲ್ಲ. ಈ ಧರೆಯ ಭೋಗವನಿಗೆ ವರಮೋಕ್ಷ ಪಡೆಯಲು, ಈ ಧರೆಯ ಭೋಗವನಿಗೆ ವರಮೋಕ್ಷ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ. ಬರೋ ಹೊತ್ನಾಗ ಬರ್ರಿ ಓಪ ಅಂತೇಳಿ ಮಗ್ಲ ಮನೆಯವ್ರ ನಮಸ್ಕಾರ ಮಾಡಿ ಕರ್ಕೊಂಡು ಬರ್ರಿ, ಒಂದು ತಾಸು ಕೂತು ಬರೋಣ ಬಾ, ಇಲ್ಲೇನು ಮಾಡವ ಅಂತೇಳಿ ಪ್ರೀತಿಲೇ ಕರೆದ್ರೆ ಅಂದರೆ ಯಾರಾಗಲಿ ಬರ್ತಾರೆ. ಕರ್ಕೊಂಡು ಬರ್ರಿ. ಇದು ಇಷ್ಟಕ್ಕೆ ನಿಂದಿರಬಾರ್ದು. ಇಷ್ಟು ಜಾಗ ಅದ, ಇದು ಇಲ್ಲಿ ಇಷ್ಟು ಜಾಗ ಅದ, ಇಷ್ಟು ಜಾಗ ತುಂಬನೂ ಮಂದಿ ತುಂಬಬೇಕು. ಇಷ್ಟೊಂದು ಈ ಶೇಗುಣಸಿ ಒಳಗೆ ಆತಂದ್ರೆ ಯಾವುದೇ ಚಟಗಳಿದ್ದರೆ ಬಿಟ್ಟು ಬಿಡ್ರಿ. ಏನು ನೀವಂತರೂ ಇರೋದಿಲ್ಲ, ಈಗ ಕೂತವ್ರಂತ ಇರೋದಿಲ್ಲ. ನಿಮ್ಮೊಳಗೆ ಯಾರಾದರೂ ಚಟ ಮಾಡ್ತಿದ್ರೆ ಅವ್ರನ್ನ ಪ್ರೇಮದಿಂದ ಹೇಳಿ ಅವ್ರನ್ನ ಚಟದಿಂದ ಮುಕ್ತಿ ಮಾಡಿ ಆದಷ್ಟು ಎಲ್ಲರನ್ನೂ ಈ ಒಂದು ಪಾಂಡುರಂಗನ ಭಕ್ತಿಯೊಳಗೆ, ಭಗವಂತನ ಭಕ್ತಿಯೊಳಗೆ ಕರ್ಕೊಂಡು ಬಂದ್ರಿ ಅಂದ್ರೆ ಇಂಥ ಭಕ್ತ ನನಗೆ ಇವೆಲ್ಲ ಗುಣಗಳು ಇರೋದಕ್ಕಿಂತ ಹೆಚ್ಚಿನ ಪ್ರೀತಿ ನನಗೆ ಆಗ್ತದೆ. ಯಾರು ನನ್ನಲ್ಲಿ ಅಂತಂದು ಭಕ್ತಿ ಮಾರ್ಗಕ್ಕೆ ಹಚ್ತಾರಲ್ಲ ಅವ್ರ ಮೇಲಂತರೂ ನಾನು ನನ್ನ ಪ್ರಾಣ ಇದ್ದಂಗೆ ಅಂತೇಳಿ ಕೃಷ್ಣ ಪರಮಾತ್ಮ ಅಂತಾನೆ. ಹಂಗೆ ನಾವು ನೀವು ಈ ಮುಂದಿನ ದಿನಮಾನದೊಳಗೆ ನಾವು ಭಕ್ತಿ ಮಾಡೋಣ, ಎಲ್ಲರೂ ಭಕ್ತಿ ಮಾಡಲಿಕ್ಕೆ ನಾವು ಹಚ್ಚೋಣ. ಅಂಥ ಒಂದು ಕಾರ್ಯದೊಳಗೆ ನಾವು ನೀವುಗಳೆಲ್ಲ ಜೀವನ ತೆಗೆದೇವಂದ್ರೆ ಆ ಪಾಂಡುರಂಗನ ಕೃಪೆಗೆ ನಾವು ನೀವು ಪಾತ್ರ ಆಗ್ತೇವೆ ಅಂತ ಹೇಳ್ಕೊತ ಇವತ್ತಿನ ಒಂದು ಈ ಸೇವೆಗೆ ನಾನು ವಿರಾಮ. ಇನ್ನು ಮ್ಯಾಲದ ಕೀರ್ತನೂ ಅದ, ಇಲ್ಲೇ ಕೀರ್ತನ ಮಾಡೋಣ. ಪುಂಡಲೀಕ ಇದು ಮಾಡ್ತೀನಿ ಏನು ಅನ್ಬೇಕು ನೀವೇ ಅಂತ. ಪುಂಡಲೀಕ ವರದ ಹರಿವಿಠ್ಠಲ ಶ್ರೀ ಜ್ಞಾನದೇವ ತುಕಾರಾಮ್ पंढरीनाथ महाराज की जय, माऊली ज्ञानेश्वर महाराज की जय, संत तुकाराम महाराज की जय, सब संतन की जय. जय जय रघुवीर समर्थ.
ಎಲ್ಲಿತಾರೆ ಹೇಳಿ ಈಗೇನು ಮಾಡ್ಬೇಕು ಈಗ ಹೇಳಿ ಈಗ ಅವ್ರಿಗೊಂದು 10 ಮಂದಿ ಕೊಡ್ತೀರಿ